ಪಡಸಿದ ಸಂಕಟವಾ ಪಡದ ದ್ರೌಪದ ಸೋತೆ ಪಡಸಿದ ಸಂಕಟವಾ ಪಡಸಿದ ಸಂಕಟವಾ ಪಡದ ದ್ರೌಪದ ಸೋತೆ ಪಡಸಿದ ಸಂಕಟವಾ ಪಡಸಿದ ಸಂಕಟವಾ ಮಡದ ದ್ರೌಪದ ಸೋತೆ ಪಡಸಿದ ಸಂಕಟವಾ ಕಳೆದ ದುಃಖದ ದಿನಗಳನ್ನು ನೆರೆದು ನಿನ್ನ ಮನಸ್ಥೈರ್ಯವನ್ನು ಏಕೆ ನಾಶಪಡಿಸಿಕೊಳ್ಳುವೆ? ಇನ್ನೇನು ನಮ್ಮ ಬಹುದಿನದ ಬೇಡಿಕೆಗಳು ಈಡೇರುವ ಕಾಲ ಸನ್ನಿಹಿತವಾಗಿರುವುದು. ಶಾಂತಳಾಗು ದ್ರೌಪದಿ, ಶಾಂತಳಾಗು. ಇನ್ನು ಬಿಟ್ಟಿಲ್ಲ ನಾಯಿ ಉಚಿತನದ ಭ್ರಾಂತಿ. ವಂಚಕರ ಸಮಸ್ಯೆಗಳಿಂದ ಭೀಮನ ಧೈರ್ಯ ಸಪ್ತವದಿಗೆ ಸಾಕ್ಷಿಯಾಗಿದೆ. ಸಪ್ತ ಸಾಗರಗಳೇ ಬತ್ತಿ ಹೋದರು, ಗಿರಿ ಶಿಖರಗಳೇ ಏಕೆ ಹೋದರು, ಚಲಿಸುವ ಸೂರ್ಯ ಚಂದ್ರಾದಿಗಳು ಗತಿ ತಪ್ಪಿದರು. ಕೌರವನ ಸೊಕ್ಕನ್ನು ಹಾಡಿಗೆ ಬಿಡನು. ಕೌರವರನ್ನ ಮರಣಗೊಳಿಸದೆ ಕರೆಯಲು ಬಿಡುಗಡೆ. ಕೌರವರನ್ನ ಮರಣಗೊಳಿಸದೆ ಕರೆಯಲು ಬಿಡುಗಡೆ. ಪತಿಯ ಮುಡಿ ಮುಟ್ಟಿದವರ ಮೆಟ್ಟಿಕೊಳ್ಳುವೆ, ಪಾದದಿ ಮೆಟ್ಟಿಕೊಳ್ಳುವೆ. ಕೌರವರನ್ನ ಮರಣಗೊಳಿಸದೆ ದೊರೆಯಲು ಬಿಡುಗಡೆ. ಕೌರವರನ್ನ ಮರಣಗೊಳಿಸದೆ ದೊರೆಯಲು ಬಿಡುಗಡೆ. ರಣದೊಳವರ ರಕ್ತಪಾನ ಮಾಡದಿರುವನೆ, ರಣದೊಳವರ ರಕ್ತಪಾನ ಮಾಡದಿರುವನೆ. ಪತಿಯ ಮುಡಿ ಮುಟ್ಟಿದವರ ಮೆಟ್ಟಿಕೊಳ್ಳುವೆ, ಆರುದಿ ಮೆಟ್ಟಿಕೊಳ್ಳುವೆ. ಪತಿಯ ಮುಡಿ ಮುಟ್ಟಿದವರ ಮೆಟ್ಟಿಕೊಳ್ಳುವೆ, ಆರುದಿ ಮೆಟ್ಟಿಕೊಳ್ಳುವೆ. ದರ್ಪದ ತೊಡೆ ತಟ್ಟಿದವರ ಸುತ್ತಿಕೊಳ್ಳುವೆ, ಅಲ್ಲಿಗೆ ಸುತ್ತಿಕೊಳ್ಳುವೆ. ದರ್ಪದ ತೊಡೆ ತಟ್ಟಿದವರ ಸುತ್ತಿಕೊಳ್ಳುವೆ, ಅಲ್ಲಿಗೆ ಸುತ್ತಿಕೊಳ್ಳುವೆ. ದುರ್ಳ ಕೌರವರನ್ನ ಮರಣಗೊಳಿಸದೆ ದೊರೆಯಲಿರಲು ಬಿಡುಗಡೆ. ರಣದೊಳವರ ರಕ್ತಪಾನ ಮಾಡದಿರುವನೆ, ರಣದೊಳವರ ರಕ್ತಪಾನ ಮಾಡದಿರುವನೆ. ರಣದೊಳವರ
ಪ್ರೊಣದುಳವರ ರಾಜ್ಯ ಮಾಡದಿರುವನು. ಅಗ್ರಜ ದೇವಸೇನ, ಸಹೋದರ ಪತ್ನಿ ಎಂಬುದನ್ನೇ ಮರೆತು ಪಾಂಚಾಲಿ ಪಂಚ ಪಾಂಡವರ ಸುದ್ದಿ ಬಾ ಬಾ ಎಂದು ತೊಡೆ ತಟ್ಟಿ ತಟ್ಟಿ ಕರೆದಲ್ಲ ಆ ಕುರುಡನ ಮಗ ಕುನ್ನಿ ಗೌರವ. ಅದೆಲ್ಲ ಅಡಗಿತ್ತಣ್ಣ ಈ ನಿನ್ನ ಶಾಂತಿ. ಅರಣ್ಯ ಮೃಗಗಳಂತೆ 12 ವರ್ಷ ವನವಾಸ, ಅಧೀನ ದಾಸತ್ವದಲ್ಲಿ 1 ವರ್ಷ ಅಜ್ಞಾತವಾಸವನ್ನು ಕಳೆದಿರಲ್ಲ. ಅಂದೆಲ್ಲ ಅಡಗಿತ್ತಣ್ಣ ಈ ನಿನ್ನ ಶಾಂತಿ. ಅದನ್ನು ಸ್ಮರಿಸಿ ಫಲವಿಲ್ಲ. ಅಗ್ರಜ, ಮುಂದೆ ರಣರಂಗವನ್ನು ಪ್ರವೇಶಿಸಿ ಆ ಕುರುಕುಲನಂದರಿ ಕಲಿಸುವರು ಒಂದೇ ನನ್ನ ಕುಳಿದರು ಪ್ರತ್ಯುತ್ತರ. ಈ ಮನಗದೆಯ ಪ್ರಚಂಡ ತೋರ್ಪಡಿಸಿ ಮಾಡೋದಂತಾಪಡಿಸಿ ಈ ಮನಗದೆಯ ಪ್ರಚಂಡತ್ವವನ್ನು ತೋರ್ಪಡಿಸಿ ದರ್ಪದಿ ಮೆರವ ಕುರುವರನ ಕಾಲ್ಗಳ ತಿಳಿದು ದರ್ಪದಿ ಮೆರವ ಕುರುವರನ ಕಾಲ್ಗಳ ಹಿಡಿದು ಗಿರಗಿರನೆ 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 ಗಿರ ಪಾಟಿ ಬಿದ್ದೋಡು ಹೇಳಿಗಳನ್ನು ಭೀಮಸೇನ, ಶಾಂತನಾಗು ಭೀಮಸೇನ, ಬೇಡೋ ಕೋಪವ ಮನದೆ ಅನುಜ, ಬೇಡೋ ಕೋಪವ ಮನದೆ ಬೇಡೋ ಕೋಪವ ಮನದೆ ಅನುಜ, ಬೇಡೋ
ದೋಷಿತ ಹಿರಿಯರ ವಾಣಿಯೋ ಮಾಯೋದ ದೋಷೆ ಕೆಡು ಕೋಪವ ಮನದೆ ಅನುಜ ಕೆಡು ಕೋಪವ ಮನದೆ ಹುಡುಗೆ ಸಮರ ಬಯಸುವುದ ದೋಷಿತ ಹುಡುಗೆ ಸಮರ ಬಯಸುವುದ ದೋಷಿತ ಕೆಡು ಕೋಪವ ಮನದೆ ಸಹೋದರ ಕೆಡು ಕೋಪವ ಮನದೆ ಭೀಮಸೇನ ನಿನ್ನ ಹೃದಯಾಂತರದಲ್ಲಿ ಆಗುತ್ತಿರುವ ಭೀಕರ ಹೋರಾಟವನ್ನು ನಾನು ಶಾಂತನಾಗು ಭೀಮಸೇನ ನಮ್ಮ ಅಭಯದಾತನಾದ ಶ್ರೀಕೃಷ್ಣ ಪರಮಾತ್ಮನು ನಮ್ಮ ಪಕ್ಷವನ್ನು ವಹಿಸಿದನೆಂದು ನಮ್ಮ ದೂತನು ಸಮಾಚಾರವನ್ನು ತಂದಿರುವೆನು. ಹಿಂದೇನು ಅರ್ಜುನನೊಡನೆ ಪರಮಾತ್ಮನೂ ಆಗಮನವೂ ಆಗುವುದು. ಆತನ ಬಂದ ಬಳಿಕ ಮುಂದಿನ ಕಾರ್ಯವನ್ನು ಯೋಚಿಸೋಣ. ಅದು ಪರಮಾತ್ಮನು ಬರುವಂತಿದೆ. ಪರಮಾತ್ಮನಿಗೆ ವಂದಿಸುವುದು. ತಂಗಿ ತಂಗಿ ತಂಗಿ
ತಂಗಿ ಈ ನಿನ್ನ ತಂಗಿಯ ಪ್ರಣಾಮಗಳನ್ನು ಸ್ವೀಕರಿಸು. ಮಂಗಳವಾಗಲಿ ತಂಗಿ. ಪರಮಾತ್ಮ ಧರ್ಮನಂದನ, ಪಾಂಡವರ ಪ್ರಯತ್ನಕ್ಕೆ ಪ್ರಸನ್ನನಾದ ಪುರುಷೋತ್ತಮ, ನಮ್ಮ ಮರೆಯನ್ನು ಆಲಿಸಿ ನಮ್ಮ ಪಕ್ಷವನ್ನು ವಹಿಸಿದೆಯಾ? ದೇವದೇವ, ನೀನು ನಮ್ಮ ಮೇಲೆ ಇಟ್ಟಿರುವ ಪ್ರೀತಿಯು ಅಪಾರವಾದದ್ದು. ಧರ್ಮನಂದನ, ನನ್ನನ್ನು ಇಷ್ಟೊಂದು ಏಕೆ ಹೊಗಳುವಿ? ಕರ್ತವ್ಯ ಪರಿಪಾಲನೆಯೇ ನನ್ನ ಮುಖ್ಯ ಉದ್ದೇಶ. ಅದಿರಲಿ, ನಿಮಗೆ ಬರಬೇಕಾದ ಅರ್ಧ ರಾಜ್ಯದ ವಿಚಾರದಲ್ಲಿ ಯಾವ ನಿರ್ಧಾರವನ್ನು ಕೈಗೊಂಡಿರುವೆ? ಪರಮಾತ್ಮ, ಅಸ್ಥಿರವಾದ ರಾಜ್ಯದಾಸೆಗಾಗಿ ಸಕಲ ಬಂಧು ಬಾಂಧವ ಪ್ರಜಾ ಕೋಟಿಯನ್ನು ಯುದ್ಧವೆಂಬ ಎಮ್ಮಾರಿಯ ಬಾಯಿಗೆ ತುತ್ತಾಗಿಸಿ ಕಲುಷಿತಿಯಾದ ಭರತ ಭೂಮಾತೆಯ ಸ್ಥಿರದಡಿಯಲ್ಲಿ ಎಪ್ಪುಗಟ್ಟಿದ ರಕ್ತದ ಕಣಗಳನ್ನು ಅದ್ಯಾವ ಜಲದಿಂದ ತೊಳೆದು ಪವಿತ್ರಗೊಳಿಸಲಿ? ಹೇಳು ಕೃಷ್ಣ, ಹೇಳು. ಅಂದರೆ ನಿನ್ನ ಮಾತಿನ ಅರ್ಥ? ಅಂದರೆ ಸಮರವನುಲ್ಲೆನಯ್ಯ ಸಿರಿ ಸಂಪದದ ಮುರಹರೇ ವಹಿಸಲಾಗಿ ಪಾಪದವರೆಯ ಧರಿಸನಯ್ಯ ಸಿರದಲ್ಲಿ ಬಂದು ಬಾಂಧವರಕ್ತದಿಮ್ಮಿಂತ ಅಪವಿತ್ರ ಭೂಮಾಥಯ ಪವಿತ್ರಗೊಳಿಸಲೆಂತೋ ಮುಂದೆ ಘೋರ ಹತ್ಯೆಯ ನಿಕ್ಕಿಸೆ ಸಹಿಸೆನೆ ದಿಟದೆ ತೆರಳು ಸಂದಿಗೆ ಹಾಪತ್ತೊಂದುಗೆ ಕರೆ ಮುಗಿದು ಬೇಡುವೆನು ಕ್ರಿಸ್ತ. ಅಸಮತ ವ್ಯಮಗೆ ಜಹಾಣಿಸ ಬೇಡೆಲ್ಲ ಬೇಡುವೆ ದೇವ. ಜಾಣಿಸ ಬೇಡೆಲ್ಲ ಬೇಡುವೆ ದೇವ. ಸಮರದಿಂದ ಶಾಂತಿಯಿಂದಲೇ ರಾಜವ ಪಡೆವ. ಶಾಂತಿಯಿಂದಲೇ ರಾಜವ ಪಡೆವ. ಅಂದವ ಮಾಡೆಂದೋ ಬೇಡುವೆ ದೇವ. ಅಂದವ ಮಾಡೆಂದೋ ಬೇಡುವೆ ದೇವ. ಅಂದವ ಮಾಡೆಂದೋ ಬೇಡುವೆ ದೇವ. ಸಮರದಿಂದೊದಗುವ ಪಾಪದ ಫಲವೇಕೆ? ಸಮರದಿಂದೊದಗುವ ಪಾಪದ ಫಲವೇಕೆ? ಅದನವು ಬೇಡ ಮಗೆ ಓ ದೇವ, ಅದನವು ಬೇಡ ಮಗೆ ಕೃಷ್ಣ. ಕೃಷ್ಣ ಪರಮಾತ್ಮ, ನನ್ನಿಂದ ಒಂದು ತೃಣವಾದ ಪ್ರಾಣಿಗೂ ನೋವಾಗುವುದನ್ನು ನಾನು ಸಹಿಸಲಾರದ ಕೃಷ್ಣ. ಅಂದ ಬಳಿಕ ನೀನೀಗಲೇ
ಆ ದುರ್ಯೋಧನ ಬಳಿಗೆ ಹೋಗಿ ಶಾಂತಿ ಸಂಧಾನಕ್ಕೆ ಯತ್ನಿಸುವಂತೆ ಮಾಡಬಹುದು. ಸತ್ಪುರುಷರ ಹೃದಯ ಮಂದಿರ ದುಷ್ಟರ ದುರಾಚಾರಗಳಿಂದ ಅಪವಿತ್ರವಾಗಬಾರದೆಂಬ ಪವಿತ್ರ ಬೋಧೆ ಇದು. ಧರ್ಮನಂದನ, ಪರಮಾತ್ಮ, ನಿನ್ನ ಮನದ ಅಭಿಪ್ರಾಯವೇನು ಧರ್ಮಸಮ್ಮತವಾದರೂ ಇದಕ್ಕೆ ನಿನ್ನ ಸಹೋದರರ ಅಭಿಪ್ರಾಯ? ಪಾಂಡು ಜನಕ ನಾಳೆ ಹೊಂದಿಸಿ ಬೇಡು ಬೆನ್ನಿನ ಅಂದ ಮಧ್ಯ ಕೌರವರನ್ನು ತಂದಿ ನಮಗೆ ಕೊಲ್ಲದು. ಬಿಟ್ಟು ಬೇಡುದಕ್ಕೆ ರಾಜ ಅವನೊಬ್ಬನ ಹಾಕಿಯೇ, ಬಿಟ್ಟು ಬೇಡುದಕ್ಕೆ ರಾಜ ಅವನೊಬ್ಬನ ಹಾಕಿಯೇ ಶ್ರಮವಹಿಸಿ ಮುರುಗಿಯ ಒಪ್ಪಿದ ಗುರು ರಾಕ್ಷಸರು ಒಪ್ಪಿದ ಗುರು ರಾಕ್ಷಸರ ಜಗಗಳು ಮಂದಮತಿಯ ಕೌರವರನ್ನು ತಂದಿ ನಮಗೆ ಚೆಲ್ಲದು. ತಂದೆ ತಾಂಡು ಜನಕ ನಾನೇ ಹೊಂದಿದ್ದು ಬೇಡುವೆ ನಿನಗೆ, ತಂದೆ ತಾಂಡು ಜನಕ ನಾನೇ ಹೊಂದಿದ್ದು ಬೇಡುವೆ ನಿನಗೆ. ಮಂದಮತಿಯ ಕೌರವರನ್ನು ತಂದಿ ನಮಗೆ ಚೆಲ್ಲದು, ತಂದಿ ನಮಗೆ ಚೆಲ್ಲದು, ತಂದಿ ನಮಗೆ ಚೆಲ್ಲದು. ನಮ್ಮಗಳ ಅಭಿಮತಕ್ಕೆ ಅಡ್ಡಲೋಗಿ ಹಾಕೃತಿಯನ್ನು ಕೊಟ್ಟು ಧರ್ಮದ ಕಟ್ಟು ಗೌರವದ ಕೋಟಿಯಂತೆ ಬಳಸಿ ನಿಂತಿದೆ. ಅದನ್ನು ಬೇಡಿಸಿ ಮುನ್ನುಗ್ಗುವುದೆಂದರೆ ಮಾತು ಎಂಬುದ ಭಾಷಾ ನಮ್ಮನ್ನು ಬಂಧಿಸಿದೆ. ಬರಬೇಕು ಈ ನಮ್ಮ ಹೇಳಿ ಜನ್ಮಕ್ಕೆ. ಓಹೋ ಭೀಮಸೇನ, ನೀನು ಸಂಧಿಗೆ ಸಮ್ಮತಿಸಿದಂತೆಯೇ ಇನ್ನು ಅರ್ಜುನ ನಿನ್ನ ಅಭಿಮತ? ವಾಸುದೇವ, ಅಗ್ರಜನ ಮಾತನ್ನು ಅನುಮೋದಿಸಿದರೆ ನಮ್ಮನ್ನೇಕೆ ಸಜೀವಿಯಾಗಿ ಕೊಲ್ಲುವಿ? ಆದಿಯಿಂದಲೂ ಅಪಮಾನ ಅನುಷ್ಠೆಗಳೇ ನಮ್ಮ ಇಷ್ಟದೇವಗಳದು. ಅವುಗಳನ್ನು ತೊಲಗಿಸಿ ಮುಂಬರಲು ಪ್ರಯತ್ನಿಸಿದರೆ ಅಗ್ರಜನೆಂಬುವ ಮಮಕಾರದ ಪೆಟ್ಟು ನಮ್ಮನ್ನು ಮುಂಬರಲು ಬಿಡ್ತಿಲ್ಲ. ಛೇ, ಧಿಕ್ಕಾರವಿರಲಿ ನಮ್ಮ ಜನ್ಮಕ್ಕೆ. ಓಹೋ ಅರ್ಜುನ, ನೀನು ಈ ಸಂಧಿಗೆ ಸಮ್ಮತಿಸಿದಂತೆ ಮಹಾಪರಾಕ್ರಮಿಗಳಾದ ಭೀಮಾರ್ಜುನರೇ ಸಂಧಿಗೆ ಸಮ್ಮತಿಸಿದ ಮೇಲೆ ಇನ್ನು ಮಹಾ ಮೇಧಾವಿಗಳಾದ ಆ ನಕುಲ ಸಹದೇವರು ಅಣ್ಣನ ಮಾತಿಗೆ ತಲೆಬಾಗದಿರುವರೇ? ಅಮ್ಮ, ತಂಗಿ, ದ್ರೌಪದನಂದಿನಿ, ಏಕಮ್ಮ ಕಿನ್ನಳಾಗಿ ನಿಂತೆ? ನಿನ್ನ ಪತಿಗಳ ಅಭಿಪ್ರಾಯ ನಿನಗೂ ಧರ್ಮಸಮ್ಮತವೇ ತಾನೆ? ಅಣ್ಣ, ಮಡದಿಗಾದ ಅಪಮಾನದ ಕಡೆ ಲೇಷ ಮಾತ್ರವೋ ಗಮನ ಕೊಡದೆ ಭಾರಿಗೋ ಸಂಧಿಯಾಗಿ ಪ್ರಯತ್ನಿಸುತ್ತಿರುವ ಈ ನನ್ನ ಪತಿಗಳ ಅಭಿಪ್ರಾಯವನ್ನು ನಾನು ಧರ್ಮ ಸಮ್ಮತವನ್ನು ಹೇಗೆ ಹೇಳಲಿ ಪರಮಾತ್ಮ? ನಾ ಹೇಗೆ ಹೇಳಲಿ? ಜನಾರ್ದನ
ತಂಗಿ ಅಣ್ಣ, ತಂಗಿ, ಧರ್ಮವೆಂದು ಅಗಲಿರುಳು ಅಂಬಲಿಸುತ್ತ ಜೂಜಿನ ವ್ಯಾಮೋಹವು ತನಗೇರಿ ಧರ್ಮ ಪತ್ನಿಯನ್ನೇ ಪಣವಾಗಿಟ್ಟು ಸೋತ ಧರ್ಮ ಪ್ರಭು ಇವರ ಅಭಿಪ್ರಾಯ ಧರ್ಮ ಸಮ್ಮತ ಹಾಗೂ ಲೋಕ ಸಮ್ಮತ. ಓಹೋ, ಭೀಮಸೇನ ಬಂಡಿ ಅನ್ನವನ್ನು ತಿನ್ನುತ್ತಿದ್ದ ಭಂಡಬಕನನ್ನು ಕೊಂದ ಈ ಮಹೋಧೋರ್ದಂಡ ನಿನಗೇಕೆ ಬೇಕು? ಈ ಗದಾದಂಡವನ್ನು ಬಿಸಾಡಿ ಕೈಯಲ್ಲಿ ಸೋಟ ಅರ್ಜುನ, ಪಾರ್ಥ, ಫಲ್ಗುಣ, ಕಿರೀಟಿ, ಶ್ವೇತವಾಹನ, ಭೀಮಸ್ಸು, ಧನಂಜಯ ಈ ದಶನಾಮಧ್ಯೇಯ ನಿನಗೇಕೆ ಬೇಕು? ಗೋಂಡಿಗವನ್ನು ಬಿಸಾಡಿ ಕೈಗೆ ತಂಗಿ, ಇವರು ನನ್ನ ಪತಿಗಳಲ್ಲ. ಇವರು ನನ್ನ ಪತಿಗಳಲ್ಲ. ಈ ಪಾಂಚಾಲಿಯ ಪಾಲಿನ ಮೃತ್ಯು ಸ್ವರೂಪಿಗಳು. ಅಣ್ಣ, ನನ್ನ ಅಭಿಪ್ರಾಯವು ನೆರವೇರಬೇಕಾದರೆ ನೆರವೇರಿಸಿಕೊಳ್ಳನು. ಇಲ್ಲವೆಂದರೆ ಚಲಿಸಿದ ನಾನು ಅಗ್ನಿಗೆ ಆಹುತಿಯಾಗುವೆನಲ್ಲ. ಅಗ್ನಿಗೆ ಆಹುತಿಯಾಗುವೆ ಈಗ ಚೆನ್ನಾಯಿತು. ಸಹಜರೈವರ ಅಭಿಪ್ರಾಯವೇ ಒಂದು, ಈಕೆಯೇ ಅಭಿಪ್ರಾಯವೇ ಒಂದು, ಅಲ್ಲವೇ ಭೀಮಸೇನ? ಅದಕ್ಕೆ ನಾನೇನು ಮಾಡಲಿ? ಅದಕ್ಕೆ ನೀನೇನು ಮಾಡಿಯೇ? ಏಕೆ ಈಕೆಯ ಅಭಿಪ್ರಾಯ ಈಗಾಯಿತಲ್ಲ ಎಂದು ಕೇಳಿದನಷ್ಟೇ. ಕೇಳಿದಿಲ್ಲ ಬಿಡು. ಏಕೆ ನೀನು ಕೇಳಲಿಲ್ಲವೇ ಭೀಮ? ಕೇಳಿ ಅದರಿಂದಾಗುವ ಪ್ರಯೋಜನವೇನು ಕೃಷ್ಣ? ಪ್ರಯೋಜನವೋ ಅಪ್ರಯೋಜನವೋ ನನಗೊಂದು ತಿಳಿಯದಯ್ಯ. ಒಟ್ಟಿನಲ್ಲಿ ಸತಿಯ ಆರ್ತನಾದವನ್ನು ಆಲಿಸುವುದು ಪತಿಯಾದ ನಿನ್ನ ಕರ್ತವ್ಯವಲ್ಲವೇ? ಹೇಗೆ ಇನ್ನುಳಿದ 4 ಹೊಳಪತಿಗಳಲ್ಲವೇ? ಅವರೇ ಅದನ್ನು ಮರೆಯನ್ನಲಿ. ಅದಕ್ಕೂ ಈ ಪ್ರಚಂಡ ಭೀಮನಿಗೂ ಯಾವ ಸಂಬಂಧವೂ ಇಲ್ಲ. ಸಂಬಂಧವಿಲ್ಲ? ಹಬ್ಬ, ಸಂಬಂಧವಿಲ್ಲದೆ ಅಂದು ಕುರುಸಭೆಯಲ್ಲಿ ಬಂಡ ದುಶ್ಯಾಸನನ ಗುಂಡಿಗೆಯ ಬಿಸಿ ರಕ್ತದಿಂ ಮಡದಿ ಪಾಂಚಾಲಿಯ ಬಿಡುಮುಡಿಯ ಕಟ್ಟುವೆನೆನು ತಂ ಗನಗದಾ ದಂಡದಿಂ ದುರ್ಯೋಧನನ ತೊಡೆಯ ಮುರಿದು ಪುಡಿಗಟ್ಟುವೆನೆನು ತಂ ನುಡಿದೆಯೋ ನೀನಂದು ಗಂಡುಗಲಿ ಡಂಬದ ನುಡಿಗಳ
ನುಡಿದು ಬಾವಾ ಮರೆತೆಯೋ ಮರೆತು ನಿದ್ರೆಯೊಳಿಹೆಯೋ ಇಡಿಂಬ ಮನೋಹರ. ಶಾಂತರಾಗಿರಿ ಶಾಂತರಾಗಿರಿ ಪ್ರಭು, ಶಾಂತರಾಗಿರಿ. ಹಾಡುಗಲಿ ನಿನ್ನ ಕುಹಕಂಠಗಳ ಕರಳಿರುವ ಬಿಡುವುದಿ ಕಣ್ಣೀರು ಕರೆಯದಿರವಲ್ಲವೇ? ಈ ನಿನ್ನ ಕಣ್ಣೀರಿನ ಬದಲಾಗಿ ಸಹಸ್ರ ಬಿಡಿ ಕಮ್ಮನೆ ಮುತ್ತರಿಸುವೆನು. ಕಾಲನೇ ಕೌರವನೇ ಬೆಂಬಲವಾಗಿ ನಿಲ್ಲಲಿ. ಕಲಕಿ ಕುಲ ಸಮುದ್ರವ ಕಲಕಿ ಕುಲ ಸಮುದ್ರವ ಕೆಳದು ತರುವುದು. ಆ ದುರ್ಯೋಧನ ದುಶ್ಯಾಸನೆಂಬ ದುಷ್ಟ ಕೀಟಗಳ ದುಶ್ಯಾಸನ ಒಡೆಯ ಪಡೆದುಂಡಿ ಪಾತಕ್ಕೆ ದುರ್ಯೋಧನ ಪಡೆಯ. ಬೃಪದ ಸುತೆ ಕಟ್ಟಿಸುವಿನ ಆಗಿ ನಿನ್ನ ಬಿಚ್ಚಿದ ಮುಡಿಯೋ ನರಕ ಮದ್ದನ ಕೇಳಿನ ವಿಮತ. ರೋಡುಗಳು ಗುಡಿ ಗುಡಿಗಳು ನಡಗಿ ನಡಗಿ ಸಪ್ತ ಸಾಗರಗಳು ಜೋರ್ಗುರಿಯಲಿ. ರೋಡುಗಳು ಗುಡಿ ಗುಡಿಗಳು ಸಪ್ತ ಸಾಗರ ಜೋರ್ಗುರಿಯಲಿ. ತಿರುಮಲಗಿರುವನ ಕಡೆ ಏಕಗಳನ್ನು ತಿರುಮಲಗಿರುವನ ಕಡೆ ಏಕಗಳನ್ನು ಕಂಠದಲ್ಲಿ ಮುಳುಗಿ ಹೃದಯ ಈ ದಯಮಾಡಿ ಈ ಸಂಧಿಯನ್ನು ಭೀಮಸೇನ. ವಾಸುದೇವ, ವಿಷಸರ್ಪಕ್ಕೆ ಹಾಲುಣಿಸಿ ಕನಿಕರಿಸಿದರೆ ಅದರ ವಿಷಯವು ಅಮೃತವಾಯಿತೆ, ಮರೆತೆ ಏಕೆ? ಹಿಂದೆ ಒದಿದ ನಾನಾ ಔಷಧ ಕೇಶಗಳನ್ನು ತಂದೊಡ್ಡಿದ ಆ ಪ್ರಚಂಡರಲ್ಲಿ ನಿಮಗೆ ಚೆನ್ನೆಯೇ? ಪಾಲಾಚನನ್ನೆಚ್ಚಿಸಿ ಪಡೆದನೆ ಪಾತಿಪತಸ್ತ್ರವಾ, ಪಾಲಾಚನನ್ನೆಚ್ಚಿಸಿ ಪಡೆದನೆ ಪಾತಿಪತಸ್ತ್ರವಾ. ವಿಧ ವಿಧ ಕ್ಷಪಯೋಗಗಳಿಂದ ಗಳಿಸಿದೆ ನಾ ಎಂಬ ವಿಜಯವೆಂಬ ಬೆಸರ. ಹರಿಗಳ ತೆಗೈಯಲು ಅನುತೋತ್ಸಾಹದಿ ಅನುಜರ ತೆಗೈಯಲು ಅನುತೋತ್ಸಾಹದಿ ಅನುಜರ ಈ ಪರಿನೋಯುವುದೇ ಸರ್ವಧರ್ಮಜಗೆ. ಕೃಷ್ಣ ಕೃಷ್ಣ, ಮುಖ್ಯವಾಗಿ ಪಾಂಡವರ ಕೀರ್ತಿ ಪ್ರತಿಷ್ಠೆಗಳು ಆ ಚಂದ್ರಾರ್ಕವಾಗಿ ಉಳಿಯಬೇಕಾದರೆ ಈ ಸಂಧಿಯನ್ನು ನಿರಾಕರಿಸಲೇಬೇಕು. ಯುದ್ಧವು ನಡೆದೇ ತೀರಬೇಕು. ಧರ್ಮನಂದನ, ಪರಮಾತ್ಮ, ನಿನ್ನ ಸಹೋದರರು ಬಾತೃ ಎಂಬ ಮಮಕಾರದಿಂದ ಬಹಿರಂಗದಲ್ಲಿ ನಿನ್ನ ಅಭಿಪ್ರಾಯಕ್ಕೆ ತಲೆಬಾಗಿದರು. ಅವರ ಅಂತರಂಗದಲ್ಲಿ ಸೇಡಿನ ಜ್ವಾಲೆ ದಗದಗನೆ ಒತ್ತಿ ಉರಿಯುತ್ತಿರುವುದು. ಅದನ್ನು ದಮನ ಮಾಡುವ ಶಕ್ತಿ ಇಲ್ಲದೆ ಈ ರೀತಿ ಪರಿತಪಿಸುತ್ತಿರುವರು. ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಯಾವ ನಿರ್ಧಾರವನ್ನು ಕೈಗೊಳ್ಳುವೆ? ಆಶೀರ್ವಾದದ ಮಹಿಮೆಯನ್ನಲ್ಲದೆ ಜಗವಿಹ
ಕವಿದಿದೆ. ನನ್ನ ಸಮಸ್ತ ವಿಚಾರವನ್ನು ಅರ್ಥ ಪ್ರಭು ನೀನು ನಿನ್ನ ಚಿತ್ತವಿದ್ದಂತೆ ಮಾಡು ಮುಕುಂದ. ಧರ್ಮನಂದನ, ನಿನ್ನ ಮನದ ನೆಮ್ಮದಿಗಾದರೂ ಈ ಸಂಧಿ ನಡೆಯಲೇಬೇಕು. ಭೀಮಾರ್ಜುನರೀರ್ವರ ಸೇಡಿನ ಜ್ವಾಲೆ ಹಾರಲೇಬೇಕು. ತಂಗಿ ದೃಪದನಂದಿನಿಯ ಕಣ್ಣೀರಿನ ಕಾಲವೇ ಬತ್ತಿ ಹೋಗಲೇಬೇಕು. ಈ ಸಂಧಿಯಿಂದ ಸರ್ವರಿಗೂ ಕ್ಷೇಮ. ಈ ಸಂಧಿಗಾಗಿಯೇ ನಾಳಿನ ಕುರುಸಭೆ. ಆಗಬಹುದು ಪರಮಾತ್ಮ, ಆಗಬಹುದು. ನಾನು ಹೋಗಿ ಬರ ತಂಗಿ. ಧರ್ಮಜನ ಮಾತಿನಂತೆ ಸಂಧಿಯನ್ನು ಮಾಡಿಕೊಂಡು ಬರಬೇಡವೆಂದು ಕೈ ಜೋಡಿಸಿ ಬೇಡಿಕೊಳ್ಳುವೆನು. ಸಹೋದರಿ, ಸಂತಪಿಸುವುದೇಕೆ ಸೋದರಿ ಚಿಂತೆ ಎಂತೆ ಹೋದ ಸಂತೈಸಲು ನಾನಿರೆ. ಸಂತಪಿಸುವುದೇಕೆ ಸೋದರಿ. ಕುರು ರಾಜ್ಯಸಭೆಯಲ್ಲೇ ದೊರುಳ್ಳ ದುಶಾಸನ. ಹಂಗೆ ಕುರು ರಾಜ್ಯಸಭೆಯಲ್ಲೇ ದೊರುಳ್ಳ ದುಶಾಸನ ಸೀರೆಯ ಸೆಳೆಯೇ ಮರೆಯಿಡುತ್ತಾ. ತಂಗಿ, ಸೀರೆಯ ಸೆಳೆಯೇ ಮರೆಯಿಡುತ್ತಾ ಪರೆಯ ಕೃಷ್ಣ ಕೃಷ್ಣ ಕೃಷ್ಣನೆಂದು. ಪರೆಯ ಕೃಷ್ಣ ಕೃಷ್ಣ ಕೃಷ್ಣನೆಂದು ವರದನಾಗಿ ಬಂದು ಸಲುಹಿದೇನೆ ತಂಗಿ. ವರದನಾಗಿ ಬಂದು ಸಲುಹಿದೇನೆ ತಂಗಿ. ಸಂತಪಿಸುವುದೇಕೆ ಸೋದರಿ ಚಿಂತೆ ಎಂತೆ ಹೋದ ಸಂತೈಸಲು ನಾನಿರೆ. ಸಂತಪಿಸುವುದೇಕೆ 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 ಸೋದರಿ. ಸಹೋದರಿ, ಸರ್ವ ಪ್ರಕಾರದಿಂದಲೂ ಆ ದುರ್ಯೋಧನ ಕೋಪವನ್ನು ಕೆರಳಿಸಿ ಯುದ್ಧವನ್ನೇ ಸಿದ್ಧ ಮಾಡಿಕೊಂಡು ಬರುವೆನು. ನೀನು ನಿಶ್ಚಿಂತ ಎಂದಿರು. ಆದರೆ ನಿನ್ನ ಪತಿಗಳ ಕೋಪವನ್ನು ಕೆರಳಿಸುವ ಭಾರ ನಿನ್ನದು, ತಿಳಿಯಿತೆ? ನಿನ್ನ ಕರುಣೆಯ ಕಟಾಕ್ಷಿಯು ನನ್ನ ಮೇಲಿರುವಾಗ ಎಷ್ಟು ಮಾತ್ರ ಕೆಲಸವನ್ನ ಹಾಗೆ ಆಗಲಿ ಪರಮಾತ್ಮ. ಪಿತೃದೇವೋ ಭವ. ಎರಡು ಮೂರು ಒಂದು ಮೂರು ವಿಶ್ರಾಂತ ವಿಸ್ತಾರ ಯಶೋ ವಿಶಾಲ ವಿರಾಜಿತ ಭೂಮಂಡಲದೊಳ ಕಂಡ ಕೀರ್ತಿ ಪ್ರತಾಪ ಪೂರಿತ ನಿತ್ಯ ಸಸ್ಯ ಶ್ಯಾಮಲ ಜರಿ ವನ ಸಿರಿ ಮೃಗ ಖಗ ನರ್ತಿತ ಸಹಸ್ರಗಾವುದ ವಿಸ್ತೀರ್ಣವಾದ ಈ ಗಾಂಧಾರ ದೇಶದ ಶತ ಸೋದರನುಜ ಶಕುನಿ ನಾಮಾಂಕಿತನಾದ ನಾನು ನಿಷ್ಕಾಮ ನಿಸ್ಪೃಹ ನಿರಾಳರಾಗಿ ಸತತವೂ ಸುಮಧುರ ಸಂಗೀತ ಸಾಹಿತ್ಯ ಸಡಗರ ಸಂಭ್ರಮಗಳಿಂದ ಸುಬುದ್ಧಿಯ ಸುಜನರ ಸುವರ್ಣ ಭೂಮಿಯಾದ ಈ ಗಾಂಧಾರ ದೇಶದ ರಾಜಕುಮಾರನಾದ ನಾನು ಈ ಕ್ಷಣದಿಂದಲೇ ನನ್ನ ಕುಟಿಲ ಕುಕ್ಷಿತ ಕುಬುದ್ಧಿಯಿಂದ ಕುರುಕುಲ ಸಂಹಾರದ ಕ್ರೌರ್ಯ ಕಾರ್ಯ ಕಾರಣಕ್ಕಾಗಿ ಈ ಅಖಂಡ ಭೂಮಂಡಲಾಧೀಶರೆಂದು ಹೀಗುತ್ತಿರುವ ಆ ಭಾಟ್ಯ ದುರ್ಯೋಧನನ ಸಕ್ಕಡಗಿಸುವುದು ಸತ್ಯ ಸತ್ಯ ಸತ್ಯವೆಂದು ಪ್ರಮಾಣೀಕರಿಸುತ್ತೇನೆ. ಪಿತೃದೇವ ಸೌಬಲರಾಜ ಶಕುನಿ, ಅಂದು ನಿನ್ನ ಸಹೋದರ ಮುಂದೆ ನೀನು ಮಾಡುತ್ತ ಏನಾಯಿತು ಏನಾಯಿತು
ಏನಾಯಿತು? ಸದ್ದು ಧಗ 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 ಹರಡಿದ ದಾವ ನೆಲವೆಲ್ಲೆಲ್ಲೋ ಉಳಿಯುವುದೆಂದು ಈ ಕುರುವಂಶಜರು ಹರಡಿದ ದಾವ ನೆಲವೆಲ್ಲೆಲ್ಲೋ ಉಳಿಯುವುದೆಂದು ಈ ಕುರುವಂಶಜರು ಕರಾಳೆ ಅಣ್ಣ ತಮ್ಮಂದಿರು ನೂರ್ವರು ನಾವು ನಮ್ಮ ಗೊತ್ತಾಗಿತ್ತು ಸೆರೆಮನೆಯೊಳು ಸಾವು ಅಣ್ಣ ತಮ್ಮಂದಿರು ನೂರ್ವರು ನಾವು ನಮ್ಮ ಗೊತ್ತಾಗಿತ್ತು ಸೆರೆಮನೆಯೊಳು ಸಾವು ನೂರ್ವರಲ್ಲೊಬ್ಬನ ಉಳಿದಿಹನೀಗ ತೀರಿಸಲಂದರ ಸಾಲವ ಬೇಗ ಎಮ್ಮರವಾಗುವುದೆನ್ನೆಯ ಸೇಡು 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 ಎಮ್ಮರವಾಗುವುದೆನ್ನೆಯ ಸೇಡು ಸ್ಮಶಾನವೆನಿಪದು ಕೌರವನಾಡು ಧಗಧಗ 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 ನೆಟ್ಟಿಗೆ ದ್ವೇಷ ಜ್ವಾಲೆ ಕದನ ಕರಾಳೆ ಕದನ ಕರಾಳ್ ಕದನ ಕರಾಳೆ ಸದ್ದು ಸದ್ದು ಏನಿ ಸೌಬಲ ರಾಜ ಶಕುನಿಯ ಆಶ್ವಾಸನೆಗಳನ್ನೇ ಹಲ್ಲಗೆಳೆಯುತ್ತಿರುವ ಹತಮ ಮರುಳುಗಳೇ ಸದ್ದು ಏನಿ ಕೊಚ್ಚೆ ಬಗೆವ ಕುಹಕ ಕಂಠದ ಕರ್ಕಶದ ಕೇಕೆ ಈ ಪ್ರಳಯಾಗ್ನಿ ಜ್ವಾಲೆಯನ್ನೇ ಪ್ರಚೋದನೆಗೈಯುತ್ತಿರುವ ಪ್ರಚಂಡ ಮಾರುತದ ಪ್ರಳಯ ತಾಂಡವ ನೃತ್ಯ ಈ ಅಖಂಡ ಭರತ ಖಂಡಕ್ಕೆ ಕುಹಕ ಕುಟಿಲತೆಯ ಪ್ರವೀಣ ಮಾತ್ಸರ್ಯದ ಮಹಾ ನಿಪುಣ ಈ ಕಪಟದ್ಯೂತ ವಿದ್ಯಾ ವಿಶಾರದನಾದ ಶಕುನಿಯೊಡನೆ ನಿಮ್ಮಗಳ ಸರಸ ಸಲ್ಲಾಪ ಸದ್ದು ಓ ನನ್ನ ಗಾಂಧಾರ ವಂಶಕ್ಷಯಕ್ಕೆ ಕಾರಣಿಕರ್ತನಾದ ಧೂರ್ತ ದುರ್ಜಾತ ದುರುಳ ದುರ್ಯೋಧನನೇ ಕೇಳು ನಿನ್ನ ಅಪಜಯದ ಅಪಮೃತ್ಯುವಿಗೆ ಅಮಂಗಳದ ನಾಂದಿಯನ್ನು ಹಾಡಿ ನನ್ನ ವಂಶಜರು ಹರಳ ತೊರೆದು ಅದೆಷ್ಟು ವರ್ಷಗಳು ಉರುಳಿ ಹೋಯಿತು ಗೊತ್ತೇ ಅದೆಷ್ಟು ವರ್ಷಗಳು ಉರುಳಿ ಹೋಯಿತು ಗೊತ್ತೇ ಗತ ವರ್ಷಗಳ ನೆನಪು ಮರುಕಳಿಸಿ ಬರುತ್ತಿದೆ ಅನ್ನ ನೀರಿಲ್ಲದೆ ಅಸುನೀಗಿದವರ ಆರ್ತನಾದ ನನ್ನ ಅಂತರಾತ್ಮದೊಡಲನ್ನೇ ಕದಡಿ ಒಡೆಯುತ್ತಿದೆ ಕಣ್ಣೆದುರಿಗೆ ನಡೆದ ಅಸುರೀ ಕೃತ್ಯದ ಘೋರ ಯಾತನೆ ನನ್ನ ಕರಳ ತಳವನ್ನೇ ಇರಿದು
ನರಳಿಸುತ್ತಿದೆ. ನನ್ನ ಸಹೋದರಿ ಗಾಂಧಾರಿ ದೇವಿಯ ಮಾನಸಿಕ ವೇದನೆ ಕಣ್ಣಿದ್ದರೂ ಕುರುಡಿಯಂತೆ ಆ ಪತಿಯನ್ನು ಅನುಸರಿಸಿ ನಡೆವ ಆ ಸತಿಯ ಆದರ್ಶತೆಯನ್ನು ಕಂಡು ನನ್ನ ಹೃದಯ ಕರಗಿ ನೀರಾಗಿ ಈಗ ನನ್ನೀ ಕಣ್ಗಳಿಗೆ ಕಂಗೊಳಿಸುವುದಲ್ಲ ಕಾರಾಗೃಹವಾಗಿ ಕಿವಿಯಲ್ಲಿ ಕೇಳುವ ಕೂಗು ಕರ್ಕಶದ ಕಿಡಿಯಾಗಿ ನಾನು ನಿಂತ ನೆಲವೇ ಶತ ಜೀವಗಳ ಚಿತೆಯುರಿಸುವ ಮಸಣವಾಗಿ ಕಾಡುತ್ತಿದೆ, ನನ್ನನ್ನು ಕಾಡುತ್ತಿದೆ. ಅಂದು ಸೇಡಿನ ಕಿಡಿಯಾಗಿ ಉಳಿದು ಆ ಕುರುಕುಲದ ಗೂಡನ್ನು ಒಡೆದು ಪುಡಿ ಮಾಡಿ ಈ ವೀಡಲ್ಲಿ ಚಲ್ಲಾಡಲೆಂದು ನನ್ನೊಬ್ಬನನ್ನು ಉಳಿಸಿ ಮಡಿದರು ನನ್ನ ಒಡನಾಡಿಗಳು. ಈ ನಾಡವಡೆಯ ತನ್ನ ಬಂಧು ಬಾಂಧವರನ್ನಗಲಿ ಮತ್ತು ಅಂಬಲಿಸಿ ಕೊರಗಿ ಸಾಯಬೇಕೆಂದು ಆ 100 ಜನರ ತುತ್ತನ್ನು ನನಗುಣಿಸಿ ಸೇಡೆಂಬ ದಾವಾಗ್ನಿಯ ವಿಷಜ್ವಾಲೆಯಿಂದ ಈ ಅಸ್ತಿನಾವತಿ ಹೊರೆ ದುರ್ಯೋಧನನ ಸಂಹಾರದ ಜ್ವಾಲೆ ನೀನೇ ಶಕುನಿ ಎಂದು ಒಬ್ಬೊಬ್ಬರಾಗಿಯೇ ಹತರಾದರು. ದುರ್ಯೋಧನ ಒಬ್ಬೊಬ್ಬರಾಗಿಯೇ ಹತರಾದರು. ಆ ದಾರುಣ ದೃಶ್ಯವು ಈಗಲೂ ನನ್ನೀ ಶ್ರುತಿ ಪಟಲದಿಂದ ಚಳಿಯದೇ ಉಳಿದು ನಿರಂತರವೂ ಕಟುಕ ತರಿಯುವ ಬಡವಾಗ್ನಿ ಜ್ವಾಲೆಯಂತೆ ನಂದು ಬೆಂದು ಜರ್ಜರಿತನಾಗುತ್ತಿದ್ದೇನೆ. ಕೌರವ, ಜರ್ಜರಿತನಾಗುತ್ತಿದ್ದೇನೆ ಕೌರವ, ಜರ್ಜರಿತನಾಗುತ್ತಿದ್ದೇನೆ. ದುಷ್ಟ ದುರ್ವಿಧಿಯ ಮಾಡಿದ ಮೋಸದ ಕೃತ್ಯದಿಂದ ನೊಂದು ಬೆಂದು ಜರ್ಜರಿತರಾಗಿರುವ ನನ್ನೀ ದೇಹವನ್ನು ಅಣುವಾಗಿ ವಿಚಿತ್ರವಾಗಿ ತುಂಡು ತುಂಡಾಗಿ ಕತ್ತರಿಸಿ ನೋಡಿದರು. ಪ್ರತಿಕಾರಕ್ಕೆ ಪ್ರತಿಕಾರ, ಸೇಡಿಗೆ ಸೇಡು, ರಕ್ತಕ್ಕೆ ರಕ್ತ. ಎಂಬ ಮಾತ್ಸರ್ಯದ ವಿರುವಾಕ್ಯಗಳ ಹೊರತಾಗಿ ಮತ್ತಾವ ಆಸೆ ಆಕಾಂಕ್ಷೆಗಳು ನನ್ನನ್ನುಳಿದಿಲ್ಲ ದುರ್ಯೋಧನ. ಅವುಗಳು ನನ್ನನ್ನುಳಿಯಲು ಅಸಾಧ್ಯ. ದುಷ್ಟ ದುರ್ವಿಧಿಯ ಹಠಾಸದಿಂದ ಮೆಟ್ಟಿ ಮೆರೆಯುತ್ತಿರುವ ಕುರುಕುಲದ ಕೀಟವೇ ಕೇಳು. ನಾನು ಕೂಡ ನಿನ್ನಂತೆಯೇ 99 ಮಂದಿ ಸಹೋದರರನ್ನೊಡಗೂಡಿ ಏಕಚಕ್ರಾಧಿಪತ್ಯವನ್ನು ಸ್ಥಾಪಿಸಿ ಸಮಸ್ತ ಸಾಮಂತ ರಾಜರಿಂದಲೂ ಓಲೈಸಿಕೊಳ್ಳುತ್ತಾ
ಸುಖವಾಗಿ ಮೆರೆಯಬಹುದಾಗಿತ್ತು. ಆದರೆ ನೀನು ಮಾಡಿದ ಮೋಸದ ಕೃತ್ಯದಿಂದ ನನ್ನ ಆಸೆ ಆಕಾಂಕ್ಷೆಗಳೆಲ್ಲವೂ ಗಾಳಿ ಗೋಪುರವಾಯಿತು. ದುರ್ಯೋಧನ, ಗಾಳಿ ಗೋಪುರವಾಯಿತು. ಚಿಂತೆ ಇಲ್ಲ. ನಿಂತು ಹೋದ ಕಾರ್ಯಕ್ಕೆ ಚಿಂತಿಸಿ ಫಲವೇನು? ಹಿಂದೆ ನಡೆದ ಆ ಕಹಿ ಘಟನೆಗಳನ್ನು ನನ್ನೇ ಮನದಲ್ಲಡಗಿಸಿಟ್ಟುಕೊಂಡು ಮುಂದೆ ಹಡೆಯಿಟ್ಟರೆ ಅದು ಬಲಿಷ್ಠವಾಗುವುದು ಎಂಬ ಹಿರಿಯರ ಹಾರ್ಯೋಕ್ತಿಯನ್ನನುಸರಿಸಿ ಅಂತೆಯೇ ಮುಳ್ಳನ್ನು ಮುಳ್ಳಿನಿಂದಲೇ ತೆಗೆಯಬೇಕು, ವಜ್ರವನ್ನ ವಜ್ರದಿಂದಲೇ ಛೇದಿಸಬೇಕು. ಅಂತೆಯೇ ನಿನ್ನಂತಹ ಮೋಸಗಾರರನ್ನ ಮೋಸದಿಂದಲೇ ನಾಶಪಡಿಸಬೇಕೆಂದು ಅಂದಿನಿಂದ ಇಂದಿನವರೆಗೂ ನಿನ್ನನ್ನು ಅಡಿಗಡಿಗ ಅಡ್ಡಗಟ್ಟಿ ಅಡ್ಡ ದಾರಿಯಲ್ಲಿಯೇ ನಡೆಸಿದನು. ದುಷ್ಟ ದುರ್ವಿಧಿಯ ಹೊಟ್ಟಹೋಸದಿಂದ ಮೆಟ್ಟಿ ಮೆರೆಯುತ್ತಿರುವ ಕುರುಕುಲದ ಕೀಟವೇ ಕೇಳು. ಇನ್ನೆಷ್ಟು ಜನವೋ ನಿನ್ನಧಿಕಾರ, ಇನ್ನು ಕೆಲವೇ ದಿನಗಳಲ್ಲಿ ನಿನ್ನ ಸಂಹಾರ. ನಮ್ಮಿಬ್ಬರನ್ನು ಸೃಷ್ಟಿಸಿದ ಆ ಬ್ರಹ್ಮನ ತಪ್ಪೇ. ಅಧಿಕಾರ ಬಲದಿಂದ ಮೆರೆಯುವೆ, ಅಭಿಮಾನಿಗೆ ಬಲಿಯ ಕೊಟ್ಟು ವೀರಪಾತನೋ ಅನ್ಯಾಯವಾಗಿ ಪ್ರಾಣ ಬಿಡುವ ಪಾಪ ಕರ್ಣ. ಸಿಡಿದೆದ್ದು ನಿಲ್ಲುವನು ಭೀಮಸೇನನೋ, ನನ್ನ ಗದೆಯಿಂದ ನಿನ್ನ ತೊರೆಯ ಪುಟ್ಟಿಕೊಳ್ಳುವನು. ಇದು ನಿನ್ನದು ತಪ್ಪ, ಇಲ್ಲ ನಿನ್ನದು ತಪ್ಪ. ಇದು ನನ್ನದು ತಪ್ಪು, ಇಲ್ಲ ನಿನ್ನದು ತಪ್ಪು.
ನಮ್ಮಿಬ್ಬರನ್ನು ಸೃಷ್ಟಿಸಿದ ಆ ಬ್ರಹ್ಮನ ತಪ್ಪೇ. ಅಧಿಕಾರ 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 ಬಲದಿಂದ ಕೊಟ್ಟು ಮೆರೆಯುವೆ. ಆ ಭೀಮನಿಗೆ ಬಲಿ ಮನಸ್ಸಿನ ದುಸ್ಸಾಚಿತಾಗ್ನಿ ಜ್ವಾಲೆಯಿಂದ ಸೂರದನವ ಹಿಡಿದನ್ನೆಲ್ಲ ವೀರಪಾಟನೋ, ಸೂರದನವ ಹಿಡಿದನ್ನೆಲ್ಲ ವೀರಪಾಟನೋ, ಅನ್ಯಾಯವಾಗಿ ಪ್ರಾಣ ಬಿಡುವ ಸೂತಕರ ಪಾಪ ಕರ್ಣ. ಸಿಡಿದೆದ್ದು 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 ನಿಲ್ಲುವನು ಭೀಮಸೇನನೋ, ಸಿಡಿದೆದ್ದು ನಿಲ್ಲುವನು ಭೀಮಸೇನನು. ನನ್ನ ಗದೆಯಿಂದ ನಿನ್ನ ತೊಡೆಯ ಕುಟ್ಟಿಕಲು. ಇದು ನನ್ನದು ತಪ್ಪು ಇಲ್ಲ ನಿನ್ನದು ತಪ್ಪು, ಇದು ನನ್ನದು ತಪ್ಪು ಇಲ್ಲ ನಿನ್ನದು ತಪ್ಪು. ಇಲ್ಲ, ನಮ್ಮಿಬ್ಬರನ್ನು ಸೃಷ್ಟಿಸಿದ ಆ ಬ್ರಹ್ಮನ ತಪ್ಪೇ. ಅಧಿಕಾರ 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 ಬಲದಿಂದ ಕಟ್ಟಿ ಮೆಚ್ಚುವೆ. ಆ ಭೀಮನಿಗೆ ಬಲಿಯ ಕೊಟ್ಟು ನಾನು ನೀಚ ನಾನು ನೋಡುವೆ, ದ್ರೋಹಿ ನಾನು ನೋಡುವೆ. ಮನಸ್ಸಿನ ದುಸ್ಸಾಚಿತಾಗ್ನಿ ಜ್ವಾಲೆಯಿಂದ ನನ್ನ ಶರೀರವು ಧಗ ಧಗ ಧಗಲಿ ದಹಿಸುತ್ತಿರುವುದು. ಆ ನಿನ್ನ ಕತ್ತಲೆಯ ಕಾರಾಗಾರವನ್ನು ನಾನಿನ್ನೂ ಮರೆತಿಲ್ಲ ದುರ್ಯೋಧನ, ನಾನಿನ್ನೂ ಮರೆತಿಲ್ಲ. ಅಬ್ಬ, ಆ ಹೃದಯ ವಿದ್ರಾವಕ ಘಟನೆಯನ್ನು ಈಗಲೂ ನೆನೆಸಿಕೊಂಡರೆ ನನ್ನ ಹೃದಯಕ್ಕೆ ಕೋಟಿ ಕಟಾರಿಗಳಿಂದ ಒಮ್ಮೆಲೆಗೆ ನಾಟಿದಂತಾಗುತ್ತಿರುವುದು ದುರ್ಯೋಧನ, ಒಮ್ಮೆಲೆಗೆ ನಾಟಿದಂತಾಗುತ್ತಿರುವುದು. ಅದೋ ಅದೋ ನನ್ನ ಸಹೋದರನ ಧ್ವನಿ, ಅದೋ ಹೊಳಬೇಡಿರಿ 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 ನನ್ನ ಭಾಗ್ಯ ಸಹೋದರನೇ, ಹೊಳಬೇಡಿರಿ 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 ನನ್ನ ಭಾಗ್ಯ ಸಹೋದರರೇ, ಹೊಳಬೇಡಿರಿ. ಆ ದುರ್ಯೋಧನನ ಸಮೇತ ಅವರ 99 ಮಂದಿ ತಮ್ಮಂದಿರ ಚಿನ್ನ ಮುಂಡೆಗಳನ್ನು ನಿಮಗೆ ನರಕದಲ್ಲಿ ನಿರಾಜನಗೊಳಿಸುವೆನು. ಏ ಪಾಪಿ ದುರ್ಯೋಧನ, ನರಕದಲ್ಲಾಗುವ ಭಯಾನಕ ಹಿಂಸೆಗಿಂತಲೂ ಆ ಕುರುಕ್ಷೇತ್ರದಲ್ಲಿ ಈ ಶಕುನಿಯಿಂದ ನಿನಗಾಗುವ ಹಿಂಸೆಯು ಅತಿ ಭಯಾನಕವೆನಿಸುವುದು. ಅತಿ ಭಯಾನಕವೆನಿಸುವುದು. ತಾಯಿಯ ಕಣ್ಣೀರಿನಿಂದ ತೊಯ್ದು ಗುರು ಹಿರಿಯರ ರಕ್ತದಿಂದ ಕಳಂಕಿತನಾಗಿ ಪುತ್ರ ಶೋಕದಿಂದ ಕೌರವ ಪುತ್ರ ಶೋಕದಿಂದ ದಹಿಸುತ್ತ ನಿನಗಾಗಿ ಧರ್ಮದಾಂಡ ನಿನಗಾಗಿ ಒಂದು ಹನಿ ನಿಟ್ಟುಸಿರನ್ನು ಬಿಡುವವರಿಲ್ಲದೆ ನರ ನರ ನರಕದ ಮಾರ್ಗವನ್ನೇ ಹಿಡಿಸುವೆ. ಯಾರಿಗೆ ಬಾಬ ನರಕದ ಮಾರ್ಗ? ನಿನಗೆ ಶಕುನಿ. ನಿನಗೆ ಎಂಬ ಹರ್ಭಕ್ತಿಯ ವಾಕ್ಯವನ್ನು ಕೇಳಿ ಏಕೆ ಕೋಪಗೊಳ್ಳುವೆ ಛಲದಂಕಮಲ್ಲ? ನಾನು ಮಾಡಿದ ಕಾರ್ಯವೇ ಯುಕ್ತವೇ ಶಕುನಿ. ನಿನಗೆ ಎಂದರೆ ಆ ನಿನ್ನ ಪರಮ ವೈರಿಗಳಾದ ಪಾಂಡವರಿಗೆ ಎನ್ನುವಷ್ಟರಲ್ಲಿ ತಮ್ಮಗಳ ಆಗಮನವಾಯಿತು.
ನಾನು ಮಾಡಿದ ಕಾರ್ಯವ ಯುಕ್ತವೇ ಶಕುನಿ. ಅದಕ್ಕೇಕೆ ಚಿಂತೆ ಕುರುರಾಜ? ಜಯದ್ರಥ ಕೃತವರ್ಮಾದಿಗಳು ಸೈನ್ಯ ಸಮೇತರಾಗಿ ಹೊರಟರೆಂದು ಆ ದೂತನು ಸಮಾಚಾರವನ್ನು ತಂದನಲ್ಲವೇ? ನಾನು ಅದಕ್ಕಾಗಿ ಚಿಂತಿಸುತ್ತಿಲ್ಲ ಶಕುನಿ. ಈ ದುರ್ಯೋಧನು ಅಸಹಾಯ ಶೂರನು ತನ್ನೆರಡು ತೋಳ್ಬಲಗಳಿಂದ ಪಾಂಡವರ ಸಮಸ್ತ ಸೈನ್ಯವನ್ನು ಹೆದರಿಸಬಲ್ಲೆ. ಆದರೆ ಜಾತಿ ಹಿಂಸೆ, ಸೊಯಿತ ಕಲಹ ಉಚಿತವೇ ಶಕುನಿ. ಆ ದಿನ ನಾನು ದ್ವಾರಕೆಗೆ ಹೋದಾಗ ಕೃಷ್ಣನು ಯುದ್ಧವು ಅಧರ್ಮವೆಂದು ಎಷ್ಟು ವಿಧವಾಗಿ ಹೇಳಿದನು. ನಾನು ಸ್ವಾಭಿಮಾನದಿಂದ ಅವನ ಮಾತುಗಳನ್ನು ನಿರಾಕರಿಸಿದೆ ಶಕುನಿ. ಕೃಷ್ಣನು ಕ್ಷತ್ರಿಯ ಜಾತಿಯ ಕಳಂಕ ಸ್ವರೂಪನು. ಅವನ ಮಾತುಗಳು ಅಷ್ಟು ಪರಿಗ್ರಾಹ್ಯವಲ್ಲ ಬಿಡು ದುರ್ಯೋಧನ. ಆಧರಿಸುವವರ ಮೊದಲಾಧಿಕರಿಸಿ ಆಧರಿಸುವವರ ಮೊದಲಾಧಿಕರಿಸಿ ಆಧರಿಸುವವರ ಮೊದಲಾಧಿಕರಿಸಿ ಆಧರಿಸುವವರ ಮೊದಲಾಧಿಕರಿಸಿ ಸದುವೇಷಧಾರಿ ವಿದುರನ ಬಳಿಗೋದ ಪರಿಯ ಸದುವೇಷಧಾರಿ ವಿದುರನ ಬಳಿಗೋದ ಪರಿಯ ಬಲ್ಲೆಯ ಈ ನುಡಿ ಅಗ್ರಜ ವೇಣು ಗೋಪಾಲ ಶ್ರೀಲೋಲ ಕೃಷ್ಣನ ಕುತೋದ್ಯವನ ಬಲ್ಲೆಯ ಈ ನುಡಿ ಅಗ್ರಜ ಕಶ್ಯಪಾದಿ ಸುತರ ಮೃಗಗಳಂತೆ ಕೊಂದ ಕಶ್ಯಪಾದಿ ಸುತರ ಮೃಗಗಳಂತೆ ಕೊಂದ ಕಶ್ಯಪಾದಿ ಸುತರ ಮೃಗಗಳಂತೆ ಕೊಂದ ಕಶ್ಯಪಾದಿ ಸುತರ ಮೃಗಗಳಂತೆ ಕೊಂದ ವರಹ ವೇಷಧಾರಿ ಚೋರ ವಿಷ್ಣು ಹವನ ವರಹ ವೇಷಧಾರಿ ಚೋರ ವಿಷ್ಣು ಹವನ ಬಲ್ಲೆಯ ಈ ನುಡಿ ಅಗ್ರಜ ವೇಣು ಗೋಪಾಲ ಶ್ರೀಲೋಲ ಕೃಷ್ಣನ ಕುತೋದ್ಯವನ ಬಲ್ಲೆಯ ಈ ನುಡಿ ಅಗ್ರಜ ಬಲ್ಲೆಯ ಈ ನುಡಿ ಅಗ್ರಜ ಬಲ್ಲೆಯ ಈ ನುಡಿ ಅಗ್ರಜ 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 ಕೃಷ್ಣನು ಹಸ್ತಿನಾವತಿಗೆ ಬಂದಿರುವನಂತೆ. ನಾಳಿನ ಪ್ರಾತಃ ಕಾಲ ನಮ್ಮ ರಾಜ್ಯಸಭೆಯಲ್ಲಿ ಶಾಂತಿ ಸನ್ನಾರ ನಡೆಸುವನಂತೆ. ಹೋಗು ಸಹೋದರ, ಅತಿಥಿ ಸತ್ಕಾರವನ್ನು ಸಿದ್ಧಪಡಿಸು. ಅಗ್ರಜಾನ್ವಿತ ಕೇಳ್ ಯದು ನಂದನನೋ ಅಗ್ರಜಾನ್ವಿತ ಕೇಳ್ ಯದು ನಂದನನೋ ದರಿದ್ರಾನ್ವಿತ ಗೆಳೆಯ ದರಿದ್ರಾನ್ವಿತ ಗೆಳೆಯ ವಿದುರನನ್ ಸಂಧಿಸಲ್ ಘನ ಕುಟೀರಕ್ಕೆ ಹೋಗಿರ್ಪನೈ ಸೈಸದ ಸ್ಥಳವು ಎನಗೆ ಅಗ್ರಜ ಆ ದರ್ಪಿತ ಗೋಪಾಲನು ನಮ್ಮ ಸತ್ಕಾರವನ್ನು ನಿರೀಕ್ಷಿಸುವಂತೆ ಕಾಣುತ್ತಿಲ್ಲ. ಆಗಲೇ ರಾಜಪ್ರಾಸಾದವನ್ನು ದಾಟಿ ಆ ದರಿದ್ರ ವಿದುರನ ಮುರುಕು ಜಾಪಡಿಯನ್ನು ಆಶ್ರಯಿಸುವಂತೆ ಅವನದು ಎಷ್ಟೊಂದು ಅವಹೇಳನ. ಇದು ಅವಹೇಳನವಲ್ಲ ಪ್ರಿಯ ಸಹೋದರ. ಯದುಪತಿಯು ಭಕ್ತ ಪರಾಧೀನನು. ವಿದುರನಂತ ಭಕ್ತರು ಮತ್ತಾರಿರುವರು. ಈ ದಿನ ಆತನ ಸತ್ಕಾರವನ್ನು ಮುಗಿಸಿಕೊಂಡು ನಾಳೆ ನಮ್ಮ ಮಂದಿರಕ್ಕೆ ಬಂದೇ ಬರುವನು. ಚಿಂತಿಸಬೇಡ, ನಡೆ ಸಹೋದರ. ದುರಾತ್ಮರಾದ ದ್ರೋಹಿಗಳ ಮದವ ಮುರಿವೆ ಈ ಕ್ಷಣ. ದುರಾತ್ಮರಾದ ದ್ರೋಹಿಗಳ ಮದವ ಮುರಿವೆ ಈ ಕ್ಷಣ. ಸುಂಡರನ್ನು ಭೇದಿಸಿ ಚಲವಗೊಳಿಸಿ ಮೆರವನ. ಸುಂಡರನ್ನು ಭೇದಿಸಿ ಚಲವಗೊಳಿಸಿ ಮೆರವನ. ಮುದದಿ ಬರುವ ಅಧಮರ ತುಂಡು ತುಂಡು ಗೈವೆ. ಮುದದಿ ಬರುವ ಅಧಮರನ್ನು ತುಂಡು ತುಂಡು ಗೈವೆ. ದುರಾತ್ಮರಾದ ದ್ರೋಹಿಗಳ ಮದವ ಮುರಿವೆ ಈ ಕ್ಷಣ. ಮದವ ಮುರಿವೆ ಈ ಕ್ಷಣ. ಮದವ ಮುರಿವೆ ಈ ಕ್ಷಣ. ಆ ದರ್ಪಿತ ಗೋಪಾಲನಿಗೆ ಸತ್ಕಾರವಂತೆ ಸತ್ಕಾರ. ನನಗೊಪ್ಪದು ಒಪ್ಪದು ಒಪ್ಪದು. ಎಚ್ಚರಿಕೆ ಎಚ್ಚರಿಕೆ ಅಣ್ಣ, ಎಚ್ಚರಿಕೆ 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 ಅಣ್ಣ, ಎಚ್ಚರಿಕೆ ಎಚ್ಚರಿಕೆ. ಮುರಾರಿ ಕೃಷ್ಣನ ಕೃತ್ರಿಮ ಜಾಲ ಮೂಲವ ತಿಳಿಯುವುದಲ್ಲವೇ
ಸಹೋದರನು ಹೊರಟೇ ಹೋದನಲ್ಲ, ನನ್ನ ಪ್ರಿಯ ಸಹೋದರನನ್ನು ಒಂದೊಂದು ಸಾರಿ ಸಾವನ ಮಾಡಲು ನನಗೆ ದುಸ್ಸಾಧ್ಯವೆನಿಸುವುದು. ನೋಡಿದೆ ಮಾವ, ನನ್ನ ತಮ್ಮನ ಘೋರಾಗ್ರಣ್ಯ ಸ್ವರೂಪವನ್ನು ಮದಗಜಗಳಿಗೆ ಎಷ್ಟಿದ್ದರೆ ಸಿಂಹಕ್ಕೆ ಸರಿಸಾಟಿಬಲ್ಲ. ಶಕುನಿ, ಅದಿರಲಿ, ಕೃಷ್ಣನನ್ನು ಸಂಧಾನಕ್ಕೆ ಸಮ್ಮತಿಸಲೇ ಅಥವಾ? ದುರ್ಯೋಧನ, ಶ್ರೀಕೃಷ್ಣನು ಶಾಂತಿಗಾಗಿ ಇಲ್ಲಿಗೆ ಬಂದವನಲ್ಲ. ಒಂದು ವೇಳೆ ಹಾಗೇನಾದರೂ ಬಂದವನೇ ಆಗಿದ್ದರೆ ಈ ಸಾರ್ವಭೌಮ ಚಕ್ರೇಶ್ವರನ ವೈಭವವನ್ನು ತೃಣೀಕರಿಸಿ ಓರ್ವ ದಾಸಿ ಪುತ್ರ ವಿದುರನ ಮುರುಕು ಜೋಪಡಿಯನ್ನು ಆಶ್ರಯಿಸುತ್ತಿದ್ದನೆ. ಮೊದಲಿಗೆ ಸಹಿಸಲಾರದ ಅಪಮಾನ, ಹೇಗೆ ಸಹಿಸುವೆ ಕೌರವೇಶ? ಶಕುನಿ, ಕೃಷ್ಣನಲ್ಲಿ ನಿನಗಿಷ್ಟೊಂದು ದ್ವೇಷ ಬೇಕೆ? ಹೇಳು ಕೌರವೇಶ್ವರ. ಶ್ರೀಕೃಷ್ಣನು ಕ್ಷತ್ರಿಯ ಜಾತಿಯ ಕಳಂಕ ಸ್ವರೂಪನು. ಭರತ ವರ್ಷ ಕಾಲದಲ್ಲಿ ಕ್ಷತ್ರಿಯರ ನಿರ್ಮೂಲನೆಗೆಂದೇ ಅವತರಿಸಿರುವನು ಆ ಕಳ್ಳ ಕೃಷ್ಣನು. ಜರಾಸಂಧ, ಶಿಶುಪಾಲಾದಿಗಳು ನಿನಗೆಂತಹ ಸ್ನೇಹಿತರಾಗಿದ್ದರು. ಅವರನ್ನು ಕಾರಣವಿಲ್ಲದೆ ಕೊಂದನು. ಅಷ್ಟೇಕೆ ಕಂಸನನ್ನು ವಧಿಸಿ ಏನು ಹರಿಯದ ಆ ಅರುಳು ಮರುಳು ಮುದುಕನಾದ ಉಗ್ರಸೇನನನ್ನು ನೆಪ ಮಾತ್ರಕ್ಕೆ ಸಿಂಹಾಸನದಲ್ಲಿ ಕುಳ್ಳಿರಿಸಿ ಸೋದರರನ್ನು ಸುರಪಾನ ಮತ್ತರನ್ನಾಗಿ ಮಾಡಿ ತಾನು ರಾಜ್ಯಭಾರವನ್ನು ವಹಿಸಿಕೊಳ್ಳಲಿಲ್ಲವೇ? ಅಂಥವನಿಗೆ ಮನ್ನಣೆಯೇ ಕೌರವೇಶ್ವರ. ಮಾವ, ಹಾಗಾದರೆ ನನ್ನನ್ನೇಕೆ ದ್ವಾರಕೆಗೆ ಕಳಿಸಿದೆ? ಆ ನಂದಗೋಪಾಲನ ಮನೆಯ ಬಾಗಿಲಲ್ಲಿ ಭಿಕ್ಷೆ ಬೇಡುವುದು ಈ ದುರ್ಯೋಧನಿಗೆ ಉಚಿತವಾದ ಕಾರ್ಯವೇಶಕುನಿ. ಅದಕ್ಕೊಂದು ಉದ್ದೇಶವಿತ್ತು ಕೌರವೇಶ್ವರ. ಏನು ಮಾವ ಆ ಉದ್ದೇಶ? ಕಾಳ ಸರ್ಪದ ವಿಷದ ಹಲ್ಲನ್ನು ಕಿತ್ತ ಬಳಿಕ ಅದರೊಡನೆಯೇ ಸರಸವಾಡಬಹುದಲ್ಲವೇ? ಹೌದು ಮಾವ. ಕೃಷ್ಣನಿಗಿಂತ ಅವನ ವಿಜಯೋನ್ಮತ್ತವಾದ ಯಾದವ ಸೈನ್ಯವು ನಿನಗೆ ಬಹು ಮುಖ್ಯವಾಗಿತ್ತು. ಒಂದು ವೇಳೆ ಆ ಶ್ರೀಕೃಷ್ಣನೇನಾದರೂ ನಿನ್ನ ಸಹಾಯಕ್ಕೆ ಬರುತ್ತೇನೆಂದು ತಿಳಿಸಿದ್ದರೆ, ಕೃಷ್ಣ, ನಿನ್ನ ಸಹಾಯ ನನಗೆ ಬೇಕಿಲ್ಲ, ನಿನ್ನ ಆ ಯದುವಂಶದ ಸಹಾಯ ಮಾತ್ರ ನನಗೆ ಸಾಕೆಂದು ಹೇಳಬೇಕಿತ್ತು. ಆದರೆ ಆ ಉಭಯ ಸಂಕಟದಿಂದ ಮಧ್ಯಮ ಪಾಂಡವ ಅರ್ಜುನನು ನಿನ್ನನ್ನು ಉದ್ಧಾರ ಮಾಡಿದನು. ಶಕುನಿ, ಕೃಷ್ಣನು ನೀನು ಹೇಳುವಂತಹ ವಂಚಕನೇ ಇರಬಹುದು, ಆದರೆ ಅವನ ಮೇಲೆ ದ್ವೇಷದಿಂದ ಆ ಪಾಂಡವರನ್ನು ಹಿಂಸಿಸಬೇಕಾಗುವುದಲ್ಲ ಶಕುನಿ. ನನ್ನ ಸಹೋದರಳಿಯನು ಬಾಯಲ್ಲಿ ಪಾಪ ಪುಣ್ಯಗಳ ಲೆಕ್ಕ ಇರಲಿ. ಸೋದರಳಿಯ ಶಕುನಿ, ನಿನಗೆಲ್ಲಿಯೋ ಭ್ರಾಂತಿ. ಆ ಪಾಂಡವರು ಕೃಷ್ಣನ ಆಜ್ಞಾಧಾರಕರು. ಅವನನ್ನು ಬಿಟ್ಟು ಅವರು ಯಾವ ಕಾರ್ಯವನ್ನು ಮಾಡುವುದಿಲ್ಲ. ಹಾಗೇನಾದರೂ ನೀನು ಸೋದರರ ವಾತ್ಸಲ್ಯಕ್ಕೆ ಹಣಿಯಾಗಿ ಸಂಧಾನಕ್ಕೆ ಸಮ್ಮತಿ ಕೊಟ್ಟಿದ್ದೇ ಆದರೆ ನಿನ್ನ ವಿನಾಶಕ್ಕೆ ನೀನೇ ಅಲ್ಲವಯ್ಯ. ಪಗಡೆಯಾಟದಲ್ಲಿ ಸೋತಾಗಲೇ ಆ ಪಾಂಡವರು ರಾಜ್ಯದ ಮೇಲಿನ ಹಕ್ಕನ್ನು ಕಳೆದುಕೊಂಡರು. ಮತ್ತೆ ಅದನ್ನು ಪಡೆಯಬೇಕೆಂದರೆ ಕುರುಕ್ಷೇತ್ರದ ಮಹಾ ಸಂಗ್ರಾಮದಲ್ಲಿ ಹೋರಾಡಿ ಪಡೆಯಬೇಕೇ ವಿನಃ ಪದೇ ಪದೇ ಈ ತರಹದ ದೈನವೃತ್ತಿ ಏಕೆ? ಸರಿಯಾಗಿ ಹೇಳಿದೆ. ಏನೆಂದು? ದೇಹಿ 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 ಎಂದು ಸರಿಯಾಗಿ ಹೇಳಿದ ಸೋಬಲ ರಾಜ. ನಿನ್ನ ಸಲಹೆ ಹೊರತಾಗಿ, ಯುದ್ಧದ ಹೊರತಾಗಿ ಪಾಂಡವರಿಗೆ ಸೂಜಿ ಮನೆಯಷ್ಟು ಜಾಗವನ್ನು ಕೊಡುವುದಿಲ್ಲ. ಸೋದರಳಿಯ ಶಕುನಿ, ಅಷ್ಟೇ ಅಲ್ಲ ಕೌರವೇಶ್ವರ, ಅಷ್ಟೇ ಅಲ್ಲ,
ಬಾರಿ ಬಾರಿಗೂ ಸಂಧಿಯ ನೆಪದಲ್ಲಿ ತನ್ನ ಪ್ರತಿಷ್ಠೆಯನ್ನು ತೋರುತ್ತಿರುವ ಆ ಕಳ್ಳ ಕೃಷ್ಣನಿಗೆ ತಕ್ಕ ಶಾಸ್ತಿ ಆಗಲೇಬೇಕು. ಆಗಲೇಬೇಕು ಮಾವ, ಆಗಲೇಬೇಕು. ಈ ವಿಷಯವಾಗಿ ನನ್ನದೊಂದು ಸಣ್ಣ ಸಲಹೆ ಇತ್ತು ಕೌರವೇಶ್ವರ. ಏನು ಮಾವ ನಿನ್ನ ಸಲಹೆ? ಅದನ್ನು ನಿನಗೆ ಯಥಾ ಸಮಯದಲ್ಲಿ ನೆನಪಿಸುವನು. ನಡೆ ಕೌರವೇಶ್ವರ, ನಡೆ. ಮಾವ, ನಿನ್ನ ಸಲಹೆ ಹೊರತಾಗಿ ಈ ದುರ್ಯೋಧನು ಯಾವ ಕಾರ್ಯವನ್ನು ಮಾಡುವುದಿಲ್ಲ. ನಡೆ ಮಾವ, ನಡೆ ಕೌರವೇಶ್ವರ, ನಡೆ ಮಾವ. ನಡೆ ಛಲದಂಕಮಲ್ಲ ಚಕ್ರೇಶ್ವರ ದುರ್ಯೋಧನ, ನಡೆ ನಡೆ ನಡೆ. ನಡೆ 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 ಕುರುಕುಲದ ರಣಕಲಿ, ನೀನಾಗುವೆ ರಣರಂಗದಲ್ಲಿ ನರಮನೆ. ಎಂದೋ ನನ್ನ ವಂಶವನ್ನು ನಿರ್ವಂಶಗೊಳಿಸಿ ಇನ್ನು ನನ್ನನ್ಯಾರೂ ತಡೆಯುವವರಿಲ್ಲವೆಂದು ಉತ್ತುಂಗದ ಶಿಖರಕ್ಕೇರಿ ಮೆರೆಯುತ್ತಿರುವೆಯ ಮೂಢ. ಇನ್ನು ಮುಂದೆ ಈ ಗಾಂಧಾರಗುಂಡು ಸೇಡಿನ ಸರ್ಪವಾಗಿ ಅರ್ಜುನನ ಧ್ವಜದಡಿಯಲ್ಲಿ ಹಾರಾಡಿ ಚೀರಾಡಿ ಸಾಯುವ ನಿನ್ನ ಸಹೋದರರ ಜೀವಗಳನ್ನು ಕಂಡು ನಕ್ಕು ನಲಿಯುತ್ತೇನೆ. ನನ್ನನ್ನು ನಿನ್ನ ಹಿತೈಷಿ ಎಂದು ತಿಳಿದೆಯೇನೋ? ಇಲ್ಲ ಇಲ್ಲ, ಅದೆಂದಿಗೂ ಸಾಧ್ಯವಿಲ್ಲ. ನಾನೆಂದಿಗೆ ನಿಮ್ಮಪ್ಪನ ಮನೆಗೆ ಕಾಲಿಟ್ಟೆನೋ ಅದು ಕಾಗೆ ಒಕ್ಕ ಗೂಡಾಯಿತು, ಮಾರಿ ಒಕ್ಕ ಬೀಡಾಯಿತು. ಹೇ ಪಾಪಿ ದುರ್ಯೋಧನ, ಏನು ಅರಿಯದ ಈ ನಿನ್ನ ಸೋದರ ಮಾವನ ಹೃದಯದಲ್ಲಿ ದೇಶವೆಂಬ ವಿಷಜ್ವಾಲೆಯನ್ನೇ ಬಿತ್ತಿದೆ. ಅದು ಈಗ ದಗದಗನ ಉರಿಯಲಾರಂಭಿಸಿದೆ. ಇನ್ನು ಮುಂದೆ ಆ ಕುರುಕ್ಷೇತ್ರದಲ್ಲಿ ನಿನ್ನ ನಿರ್ನಾಮದ ಹೊರತು ಮತ್ತಾವ ಆಸೆ ಆಕಾಂಕ್ಷೆಗಳು ನನ್ನಲ್ಲುಳಿದಿಲ್ಲ. ಅವುಗಳು ನನ್ನಲ್ಲುಳಿಯಲು ಅಸಾಧ್ಯ ದುರ್ಯೋಧನ, ಅಸಾಧ್ಯ. ಶಕುನಿ ಎಂಬ ಮೂರಕ್ಷರದ ಪದದ ಅರ್ಥವನ್ನು ಬಲ್ಲೆಯೇನೋ ಮೂಢ. ಶ ಎಂದರೆ ಶಸ್ತ್ರಾಸ್ತ್ರಗಳಿಲ್ಲದೆ, ಕು ಎಂದರೆ ಆ ಕುರುಕ್ಷೇತ್ರದ ರಣಾಂಗಣದಲ್ಲಿ, ನೀ ಎಂದರೆ ನಿನ್ನವರನ್ನು ನಿನ್ನಿಂದಲೇ ಮಣ್ಣಾಗಿಸುವವನೇ ಈ ಶಕುನಿ. ಶಕುನಿ ಎಂಬ ಮೂರಕ್ಷರದ ಪದದಲ್ಲಿ ಮಧ್ಯದಲ್ಲಿರುವ ಕು ಅಕ್ಷರವನ್ನು ತೆಗೆದರೆ ಉಳಿಯುವುದು ಶನಿ. ಹೌದು, ಆ ಕುರುವಂಶದ ನಿರ್ನಾಮಕ್ಕೆ ಅವತರಿಸಿರುವ ಶನಿ ನಾನೇ, ಆ ಶಕುನಿ ನಾನೇ. ಶಪಥವನ್ನು ಗೈದಿರುವೆ ನಾವು ಕುರುವಂಶವನ್ನು ನಿರ್ಮೂಲಗೊಳಿಸಲು. ಶಪಥವನ್ನು ಗೈದಿರುವೆ ನಾವು ಕುರುವಂಶವನ್ನು ನಿರ್ಮೂಲಗೊಳಿಸಲು. ಶಪಥವನ್ನು ಗೈದಿರುವೆ ನಾವು.
ಸರ್ಪದಂತೆ ಮುಕ್ತಿ ಕೊಲ್ಲುವೆ ನಾನವರ ರಣ ಹತ್ತಿನಂತೆ. ಅಟ್ಟಹಾಸದಿ ತುಳಿದ ವಿಷ ಸರ್ಪದಂತೆ ಮುಕ್ತಿ ಕೊಲ್ಲುವೆ ನಾನವರ ರಣ ಹತ್ತಿನಂತೆ. ವಂಚನೆಯ ಪ್ರಾಣಿ ಗುಳ್ಳನರಿಯಂತೆ, ವಂಚನೆಯ ಪ್ರಾಣಿ ಗುಳ್ಳನರಿಯಂತೆ ಸಂಚಿಂದ ಕುರುಡ ಹೋಗುವಂತೆ, ಸಂಚಿಂದ ಕುರುಡ ಹೋಗುವಂತೆ ಶಪಥವನ್ನು ಕೈಗೊಳ್ಳುವೆನು ಕುರುವಂಶವನ್ನು ನಿರ್ಮೂಲಗೊಳಿಸಲು, ಕುರುವಂಶವನ್ನು ನಿರ್ಮೂಲಗೊಳಿಸಿ ಶಪಥವನ್ನು ಕೈಗೊಳ್ಳುವೆನಾ, ಶಪಥವನ್ನು ಕೈಗೊಳ್ಳುವೆನಾ, ಶಪಥವನ್ನು ಕೈಗೊಳ್ಳುವೆನಾ. ಪರಮಾತ್ಮ ಕಾಪಾಡು. ಪರಮಾತ್ಮ ದರ್ಶನವ
ರಾಧೆ ಕೃಷ್ಣ. ಹಾ ಪರಮಾತ್ಮ, ನಾನು ಮಾಡಿದ ಕರ್ಮ ಫಲವು ವಿಶೇಷವಾಗಿರುವುದು. ಎಂದಿಗೆ ಪರಮಪುರುಷನು ತನ್ನ ಅಭಯಾಸ್ತವನ್ನು ನನ್ನ ಮಸ್ತಕದ ಮೇಲಿಸುವನು. ಯಾವ ಮಹಿಮಾ ಪುರುಷನನ್ನು ನೋಡಲು ಯೋಗಿಗಳು ಹಗಲಿರುಳು ತಪನ್ನಾಚರಿಸಿ ಬಳಲುತ್ತಿರುವರು. ಯಾವಾತನ ಮಂಗಳ ಸ್ವರೂಪವು ಅನವರತವು ನನ್ನ ಹೃದಯದಲ್ಲಿ ನೆಲೆಗೊಂಡಿರುವುದು. ಯಾವಾತನು ಸರ್ವರಿಗೂ ಆಧಾರನು, ಸಮಸ್ತಕ್ಕೂ ಕರ್ತನು ಅಂತ ಸರ್ವಜ್ಞನು, ಸರ್ವವ್ಯಾಪಿಯಾದ ಶ್ರೀಕೃಷ್ಣ ಪರಮಾತ್ಮನು ಈ ದೀನನ ಮೇಲೆ ದಯ ತೋರಿ, ಹಿಂದಿಗೆ ದೀನನ ಮೇಲೆ ದಯ ತೋರಿ ದರ್ಶನವನ್ನು ಕೊಡಬಾರದೆ. ಆ ಶ್ರೀಕೃಷ್ಣ ಪರಮಾತ್ಮನ ದರ್ಶನವನ್ನು ಪಡೆಯುವ ತನಕ ನಾನು ಈ ಕ್ಷೀರದಿಂದಲೇ ನನ್ನ ಪ್ರಾಣವನ್ನು ಧರಿಸಿಕೊಂಡಿರುವನು. ಕೃಷ್ಣಾರ್ಪಣಮಸ್ತು. ಪರಮಾತ್ಮ, ಈ ದೀನನ ಮೇಲೆ ದಯ ತೋರಿ ಹಿಂದಿಗೆ ದರ್ಶನವಿತ್ತೀಯಾ? ತಮ್ಮ ಪಾದಧೂಳಿನಿಂದ ನನ್ನ ಕುಟಿವರವು ಪವಿತ್ರವಾಯಿತು ಪರಮಾತ್ಮ, ಪವಿತ್ರವಾಯಿತು. ವಂದನವಯ್ಯ ಪರಮ ಪುರುಷ, ಶತವಂದನವಯ್ಯ ಶತಪತ್ರದಳನೆ ಕೃಷ್ಣ, ಸಹಸ್ರವಂದನವಯ್ಯ ಸರಸಿಜಾಕ್ಷ, ಲಕ್ಷವಂದನವಯ್ಯ ಲಕ್ಷ್ಮೀ ರಮಣ, ಕೋಟಿ ವಂದನವಯ್ಯ ಕೋವಿದಲ ರಸ ಕೃಷ್ಣ, ಕೋಟಿ ವಂದನವಯ್ಯ ಮುಜಕುಂದ ವರದ ಅಚ್ಯುತಾನಂದ ಗೋವಿಂದ, ನಮಸ್ತೆ ನಮಸ್ತೆ ನಮಸ್ತ. ಬೆಳಗಿಗೆ ಯಾಮನ ಮಂದಿರದೆ
ವಿದುರ, ಪರಮಾತ್ಮ. ನಿನ್ನ ಕೊಂಡಾಟವಾಗಿರಲಿ. ನಾನು ಮಾರ್ಗಾಯಾಸದಿಂದ ಬಹಳ ಬಳಲಿ ಬಂದಿರುವೆನು. ಮೊದಲು ಏನಾದರೂ ಆಹಾರವಿದ್ದರೆ ಕೊಡುವಿದರ? ಪರಮಾತ್ಮ, ಸಕಲ ಲೋಕಗಳನ್ನು ತಮ್ಮ ಉದರದಲ್ಲಿ ಅಡಿಸಿಕೊಂಡು ಚರಾಚರ ಪ್ರಪಂಚವನ್ನೇ ಪರಿಪಾಲಿಸುತ್ತಿರುವ ತಮಗೆ ಹಣ ಸ್ವರೂಪಿಯಾದ ನಾನು ಏನನ್ನು ಕೊಡಬಲ್ಲೆನು ಪರಮಾತ್ಮ? ವಿದುರ, ನಾನೇನೋ ಕಾರ್ಯಾರ್ಥವಾಗಿ ಆ ದುರ್ಯೋಧನ ಆಸ್ಥಾನಕ್ಕೆ ಹೋಗುತ್ತಿರುವಾಗ ನಿನ್ನ ಭಕ್ತಿ ಎಂಬ ಪಾಶವು ಅಡ್ಡಲಾಗಿ ಬಂದು ನನ್ನನ್ನು ಇಲ್ಲಿವರೆಗೂ ಸೆಳೆದು ತಂದಿರುವುದು. ನೀನೇನು ಸಾಮಾನ್ಯನೇ? ಪಡವಿಯೋಳ್ ಭಕ್ತ ಶಿರೋಮಣಿ ನೀನೇ, ಪಡವಿಯೋಳ್ ಭಕ್ತ ಶಿರೋಮಣಿ ನೀನೆ, ಬಲ್ಲೆ ನಿನ್ನಯ ಮನವ ಬಿಡು ಬಿಡು, ಬಲ್ಲೆ ನಿನ್ನಯ ಮನವ. ಭಕ್ತಿಯ ಪಾಶದಿ ಚಿತ್ತವನೊಲಿಸಿದೆ, ಭಕ್ತಿಯ ಪಾಶದಿ ಚಿತ್ತವನೊಲಿಸಿದೆ. ಎತ್ತ ಹೋದರು ಮನ ಎತ್ತಲೇ ಬರುವುದು, ಎತ್ತ ಹೋದರು ಮನ ಎತ್ತಲೇ ಬರುವುದು. ಶಕ್ತನೆಂದೆನಿಸಿದ ಶಕ್ತನೆನಿಸಿದ ಮತ್ತೆ ಸುಯೋಧನ. ಇದ್ರ ಶಕ್ತನೆನಿಸಿದ ಮತ್ತೆ ಸುಯೋಧನ, ಭಕ್ತನೆ ನಿನಗಿಂತ ಉತ್ತಮನೆ ನಿಪನೆ, ಭಕ್ತನೆ ನಿನಗಿಂತ ಉತ್ತಮನೆ ನಿಪನೆ, ಬಲ್ಲೆ ನಿನ್ನಯ ಮನವ ಬಿಡು ಬಿಡು, ಬಲ್ಲೆ ನಿನ್ನಯ ಮನವ. ವಿದುರ, ವಿದುರ, ಪರಮಾತ್ಮ, ಸತತವು ನನ್ನನ್ನೇ ಧ್ಯಾನ ಮಾಡುತ್ತಾ ಪ್ರಪಂಚದ ಭೋಗ ವಸ್ತುಗಳನ್ನೆಲ್ಲ ತ್ಯಾಗ ಮಾಡಿ ಸರಿ ಸುಮಾರು 40 ವರ್ಷಗಳಿಂದಲೂ ಇದೇ ಕುಟೀರದಲ್ಲಿ ವಾಸ ಮಾಡುತ್ತಾ ಬರೀ ಗೋಮಾತೆಯ ಕ್ಷೀರದಿಂದಲೇ ಜೀವಿಸಿರುವ ನಿನ್ನ ಭಕ್ತಿಯನ್ನು ನಾನು ಅರಿಯೇನೆ. ಅದಿರಲಿ, ನನಗೆ ತುಂಬ ಹಸಿವಾಗುತ್ತಿರುವುದು. ಏನಾದರೂ ಆಹಾರವಿದ್ದರೆ ಕೊಡುವಿದ್ರ? ಪರಮಾತ್ಮ, ನನ್ನಲ್ಲಿ ಗೋಮಾತೆ ಕ್ಷೀರವಾದಿ ಮತ್ತೇನಿಲ್ಲವಲ್ಲ ಪರಮಾತ್ಮ. ಏನು ವಿದುರ? ಕ್ಷೀರವೇ? ಕ್ಷೀರ ನನಗೆ ಅತ್ಯಂತ ಪ್ರಿಯವಾದ ಆಹಾರ. ಹಿಂದೆ ಕುಚೇಲನು ಬಹುಭಕ್ತಿಯಿಂದ ತಂದಿಟ್ಟ ಅವಲಕ್ಕಿಯ ಸಾರವೋ ಹಬ್ಬ ಈಗಲೂ ಸವಿದಂತಿರುವುದು. ಹಿಂದೆ ರಾಮಾವತಾರದಲ್ಲಿ ಭಕ್ತಳಾದ ಶಬರಿಯು ಕಚ್ಚಿ ನೋಡಿ ಆರಿಸಿಟ್ಟಿದ್ದ ಹಣ್ಣಿನ ರುಚಿಯೋ ಆಹಾ ಈಗಲೂ ಸವಿದಂತಿರುವುದು. ಈಗ ನಿನ್ನಲ್ಲಿರುವ ಕ್ಷೀರವು ಅವೆಲ್ಲಕ್ಕಿಂತಲೂ ಶ್ರೇಷ್ಠವಾದದ್ದು. ಎಲ್ಲಿ ಅದನ್ನೇ ಕೊಡು. ಪರಮಾತ್ಮ, ಏಕೆ ವಿದುರ? ಏನಾಯಿತು? ಏಕೆ ತವಕ ಪಡುತ್ತಿರುವೆ? ಏನು ಹೇಳಲಿ ಪರಮಾತ್ಮ, ಇದ್ದ ಕ್ಷೀರವನ್ನು ತಮಗರ್ಪಿಸಿ ನಾನೇ ಪಾನ ಮಾಡಿಬಿಟ್ಟೆನಲ್ಲ. ನನಗರ್ಪಿತವಾದ ಮೇಲೆ ತಳಭಾಗದಲ್ಲಿ ಸ್ವಲ್ಪವಾದರೂ ಶೇಷ ಉಳಿದಿರಬೇಕಲ್ಲವೇ? ಎಲ್ಲಿ ಅದನ್ನೇ ಕೊಡು. ಆಗಬಹುದು ಪರಮಾತ್ಮ. ನೋಡಿದೆಯಾ ವಿದುರ? ತಳಭಾಗದಲ್ಲಿ ಕ್ಷೀರವಿದ್ದರೂ ಇಲ್ಲವೆಂದು ಹೇಳುತ್ತಿರುವೆಯಲ್ಲ, ಎಂತಹ ಸುಳ್ಳುಗಾರನಯ್ಯ ನೀನು. ಪರಮಾತ್ಮ, ಅದರಿಂದ ಸಮ್ಮತ್ತು ದಿನಾಲಿಗೂ ಸಹ ನೆನೆಯುವಂತಿಲ್ಲವಲ್ಲ. ಏಕೆ ನೆನೆಯುವುದಿಲ್ಲ? ನೋಡುತ್ತಿರು. ವಿದುರ, ಪರಮಾತ್ಮ, ಮನದಲ್ಲಿ ಭಕ್ತಿ ಎಂಬ ಕ್ಷೀರ ಸಾಗರವನ್ನೇ ತುಂಬಿಟ್ಟುಕೊಂಡು ಮನೆಯಲ್ಲಿ ಕ್ಷೀರವಿಲ್ಲವೆಂದು ಹೇಳುತ್ತಿರುವೆಯಲ್ಲ, ಅದು ಅಲ್ಲಿ ನೋಡು. ಹಾ ಪರಮಾತ್ಮ, ಧನ್ಯನಾದನು ಪರಮಾತ್ಮ, ಧನ್ಯನಾದನು. ಶರಣರ ಬರೇವ ಕರುಣಾಧರನ
ಸಾಗರ ಸೇನಾದ ನೀನು ನನ್ನನ್ನು ಕೃತಾರ್ಥನಾಗಿ ಮಾಡಿದೆ ಪರಮಾತ್ಮ, ಕೃತಾರ್ಥನಾಗಿ ಮಾಡಿದೆ ವಿದುರ. ಪರಮಾತ್ಮ, ನಾನಿಂದು ಆ ಪಾಂಡವರ ರಾಯಭಾರಿಯಾಗಿ ಆ ದುರ್ಯೋಧನ ಸ್ಥಾನಕ್ಕೆ ಹೋಗುತ್ತಿರುವನು. ಪರಮಾತ್ಮ, ಭಕ್ತರಾದ ಪಾಂಡವರಿಗೆ ಮಧ್ಯಸ್ಥಿಕೆಯನ್ನು ವಹಿಸಿ ಭಕ್ತ ರಕ್ಷಕ ಎಂಬ ಬಿರುದನ್ನು ಗೊತ್ತಿದೆ. ಆ ಪಾಂಡವರನ್ನು ಕಾಪಾಡಬಾರ ತಮ್ಮದಾಗಿರೋದು ಪರಮಾತ್ಮ. ವಿದುರ, ಬಿಡಲಾರೆ ಕೇಳು ವಿದುರ, ಧರ್ಮವ ಅದಗೆಡಿಸುವರನ್ನು ಸದೆ ಬಡಿಯದೆ. ಬಿಡಲಾರೆ ಕೇಳು ವಿದುರ, ಧರ್ಮವ ಅದಗೆಡಿಸುವರನ್ನು ಸದೆ ಬಡಿಯದೆ. ಬಿಡಲಾರೆ ಕೇಳು ವಿದುರ. ಪರಮಾತ್ಮ, ಹೃದಯ ಸೋತರು ಧರ್ಮದೊಳಿರಲು, ಹೃದಯ ಸೋತರು ಧರ್ಮದೊಳಿರಲು, ಅತಿವ್ಯತೆಯೇಟ್ಟರೋ ಕುರುನಂದನರೋ. ಅತಿವ್ಯತೆಯಿಟ್ಟರೋ ಕುರುನಂದನರು, ಸತ್ಯವಂತರಿಗೆ ಸ್ಥಿರವಲ್ಲವೇಕೆ. ಸತ್ಯವಂತರಿಗೆ ಸ್ಥಿರವಲ್ಲವೇಕೆ, ಕೊಟ್ಟಿಲ್ಲ ಮತಿಗಳಿಗೆ ಶುಭವಹುದೇ. ಬಿಡಲಾರೆ ಕೇಳು ವಿದುರ, ಧರ್ಮವ ಅದಗೆಡಿಸುವರನ್ನು ಸದೆ ಬಡಿಯದೆ. ಬಿಡಲಾರೆ ಕೇಳು ವಿದುರ. ನಾನೆಂದು ಬಲ್ಕರ್ಮದಿಮ್ಮೆರಿವ ಕುರುಕುಲವನ್ನು ಪರಿಚಯಿಸುವುದೇ. ನಾನೆಂದು ಬಲ್ಕರ್ಮದಿಮ್ಮೆರಿವ ಕುರುಕುಲವನ್ನು ಪರಿಚಯಿಸುವುದೇ. ಕೆಣಕಿ ಕೇಸರಿಯ ಪಡೆದು ಜಂಬೂ ಕದನದಲ್ಲಿ ಜಯ ಗಳಿಸುವುದೇ. ಕೆಣಕಿ ಕೇಸರಿಯ ಪಡೆದು ಜಂಬೂ ಕದನದಲ್ಲಿ ಜಯ ಗಳಿಸುವುದೇ. ಉಳಿಯುವರೇ ಕೌರವರು, ಉಳಿಯುವರೇ ಕೌರವರು, ಮಖಾಂತರವರ ಪತನಗೈಯುತ್ತೆ. ಯುಧಿಷ್ಠರಿಗೆ ಜಯ ನಿಶ್ಚಿತಗೊಳಿಸದೆ. ಬಿಡಲಾರೆ ಕೇಳು ವಿದುರ, ಧರ್ಮವ ಅದಗೆಡಿಸುವರನ್ನು ಸದೆ ಬಡಿಯದೆ. ಬಿಡಲಾರೆ ಕೇಳು ವಿದುರ. ವಿದುರ, ಪರಮಾತ್ಮ, ನಾನೀಗ ನನ್ನ ಸೋದರತೆಯಾದ ಕುಂತಿದೇವಿಯೊಡನೆ ಅತಿ ರಹಸ್ಯವಾದ ವಿಚಾರವೊಂದನ್ನು ಮಾತನಾಡಿಕೊಂಡು ಆ ದುರ್ಯೋಧನ ಆಸ್ಥಾನಕ್ಕೆ ಹೋಗುತ್ತಿರುವನು. ನೀನು ಅಲ್ಲಿಗೆ ಬಾ. ಹಿಂದೆಂದು ಕಂಡು ಕೇಳರೆಯದಂತಹ ಒಂದು ವಿಚಿತ್ರವಾದ ಪ್ರಸಂಗ ನಡೆಯುವುದು. ನೀನು ಕಣ್ಣಾರೆ ನೋಡುವೆಯಂತೆ. ಭಾವಿದ್ರ ಆಗಬಹುದು ಪರಮಾತ್ಮ. ಜಗದ ಜೀವನದ ಆಡಿಸಿಕೊಣಿಸಿ ಮಾಯಗೊಳಿಸಿ
ಆನೆ